ಇದೇ ಕಣೋ ನನ್ನಪ್ಪ ನಂಜುಂಡೇಶ್ವರ ನೆಲೆಸಿರೋ ನಂಜುಂಡ್ ಕಣೋ. ಇದನ್ನ ಗುರುಗಳೇ ಕಣಪ್ಪ ನಂಜುಂಡೇಶ್ವರ. ಓ ನನ್ನೊಬ್ಬನೇ ಕಾಪಾಡಪ್ಪ ಪರಮಾತ್ಮ. ಗುರುಗಳನ್ನ ಆಮೇಲೆ ಕಾಪಾಡಪ್ಪ. ನಪ್ಪ ಸಾಕ್ಷಾತ್ ಶಿವನೇ ಬಂದು ಇಲ್ಲಿ ನೆಲೆಸಿರೋ ಕ್ಷೇತ್ರ ಕಣೋ. ಹೌದಪ್ಪ. ಈ ಕಪಿಲೆ ತೀರದಲ್ಲಿ ಸ್ನಾನ ಮಾಡ್ಕೊಂಡು ನಮ್ಮ ಅಪ್ಪನ ದರ್ಶನ ಮಾಡ್ಬಿಟ್ರೆ ಮಾಡಿರೋ ಕರ್ಮ ಎಲ್ಲ ಕಳೀತದೆ. ಹಂಗಾರೆ ನಮ್ಮೂರಲ್ಲಿ ಕೆರೆ ಮಾಡ್ರೆ ಪುಣ್ಯ ಬರಕಿಲ್ಲ ಗುರುಗಳೇ. ಅದಕ್ಕೆ ನಿನ್ ತಲೆಯಲ್ಲಿ ವಿದ್ಯೆ ಹತ್ತಿಲ್ಲ. ನಮ್ ಒಂದೇ ಒಂದು ಡೌಟ್ ಗುರುಗಳೇ. ಏನೋ ನಿನ್ ಡೌಟು? ನಮ್ಮ ಅವನ ಜೊತೆ ಯಾವಾಗಲೂ ಭಕ್ತರು ಇಲ್ಲೇ ಸ್ನಾನ ಮಾಡ್ತಾ ಇರ್ತಾರಲ್ಲ, ಆ ನಂಜುಂಡೇಶ್ವರ ಯಾವ ಟೇಬಲಾಗ್ ಬಂದು ಸ್ನಾನ ಮಾಡ್ಕೊಂಡೈತಾನೆ ಅಂತ. ದಡ್ಡ ಮುಂಡೆ ಇದೆ. ಆ ಭಗವಂತನಿಗೆ ಸ್ನಾನ ಮಾಡೋ ಟೈಮ್ ಹೇಳ್ತಿದ್ದೇನೋ. ಹೌದಾ ಗುರುಗಳೇ? ಸಾಕ್ಷಾತ್ ಗಂಗೆನೇ ಶಿರದ ಮೇಲೆ ಮುಡ್ಕೊಂಡಿರೋ ನನ್ನ ಅಪ್ಪನಿಗೆ ಸ್ನಾನ ಮಾಡೋ ಟೈಮ್ ಹೇಳ್ತೀಯೇನು. ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆ ಭಗವಂತನೇ ಕಣೋ. ಓ ಗುರುಗಳೇ, ನೀವು ಶಾನೆ ತಿಳ್ಕೊಬಿಟ್ಟಿದ್ದೀರ ಗುರುಗಳೇ. ನಾನು ನಿಮ್ಮನ್ನ ಏನೋ ಅನ್ಕೊಬಿಟ್ಟಿದ್ದೆ. ಓ ಶಿವ ಶಿವ ನಂಜುಂಡೇಶ್ವರ. ಸರಿ ಗುರುಗಳೇ, ಹಂಗಾದ್ರೆ ಈಗ ಗಂಗೆನ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಅದೇ ಸ್ನಾನ ಅಂದ್ರ? ದಡ್ಡ ದಡ್ಡ, ಗಂಗೆನೇ ತಲೆ ಮೇಲೆ ಒತ್ಕೊಂಡಿಲ್ವೇನೋ ಭಗವಂತ. ಸರಿ ಗುರುಗಳೇ, ಸ್ನಾನ ಬೇಕೇನೋ. ಆಯ್ತು ಗುರುಗಳೇ, ಪೂಜೆ ಮಾಡ್ಬಿಡೋ. ಪೂಜೆ ಮಾಡೋಣ. ಏನ್ ನೋಡ್ತಾ ಇದೀವ ಅಲ್ಲಿ? ಜಡೆ ನೋಡ್ತಾ ಇದ್ದೆ ಗುರುಗಳೇ. ಅಯ್ಯೋ ಅನಿಷ್ಟ, ಜಡೆ ನೋಡ್ತಾ ಇದೀಯಾ? ನೋಡೋ, ಈ ಜಡೆ ನೋಡಕ್ಕೋಗಿ ಏನೇನ್ ಕತೆ ಆಗಿದೆ ಅಂತ ನಿನಗೆ ಗೊತ್ತಿಲ್ಲ. ಈ ಜಡೆ ಇದು ಆ ಸಾಕ್ಷಾತ್ ನಂಜುಂಡೇಶ್ವರನ್ಗೆ ಬಿಡ್ಲಿಲ್ಲ. ಆ ಕತೆ ಗೊತ್ತೇನೋ ನಿನ್ಗೆ? ಗೊತ್ತಿಲ್ಲ ಗುರುಗಳೇ. ತೇರಿ ಗೊಗಣ ಬನ್ನೀರಿ ಸ್ವಾಮಿ ರಥ ಕೊಗಣ ಬನ್ನೀರಿ. 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 ನಂಜಯ್ಯನ ತೇರ ಗೇದೋರು ಯಾರಯ್ಯ ನಾಗಮಂಗಲದ ಹೊಸ ಓಜಿ. ನಾಗಮಂಗಲದ ಹೊಸ ಯೋಧಿಗೆ ತೇರು ಭೂಮಿ ತಲೆಣಿಸಿ ಹರಿದಾವು. ನಂಜಯ್ಯನ ತೇರ ಗೇದೋರು ಯಾರಯ್ಯ ನಾಗಮಂಗಲದ ಹೊಸ ಯೋಧಿ. ನಾಗಮಂಗಲದ ಹೊಸ ಯೋಧಿಗೆ ತೇರು ಭೂಮಿ ತಲೆಣಿಸಿ ಹರಿದಾವು. ತೇರಿ ಗೊಗಣ ಬನ್ನೀರಿ ಸ್ವಾಮಿ ರಥ ಕೊಗಣ ಬನ್ನೀರಿ. 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 ಸ್ವಾಮಿಗಳು ಕಾಣುತ್ತಾ ಇಲ್ಲ. ಇದು ಮಲ್ಲನ ಮೂಲೆಯಲ್ಲವೇ? ನಾನು ನಂಜುಂಡ.
ಯಾರಿದು ಬಾಗ್ಲು ತೊಡ್ತಾ ಇರೋದು? ಮೊದಲು ಬಾಗಿಲು ತೆಗಿ, ಆಮೇಲೆ ನೋಡು ಯಾರು ಅಂತ ಆಮೇಲೆ ನಿನಗೆ ಗೊತ್ತಾಗುತ್ತೆ. ಚಾಮುಂಡಿ, ಚಾಮುಂಡಿ, ಅದು ದೇವಿರಿ. ನಿನ್ ಬಾಗಿಲು ತೆಗಿಬೇಡ. ಅವಳು ಬಾಯಿ ಬಿಟ್ರೆ ಊರೇ ಮುಳುಗೋಗ್ಬಿಡುತ್ತೆ. ಏನಪ್ಪ ಮಾಡೋದು? ಹೇಗೆ ತಪ್ಪಿಸ್ಕೊಳ್ಳೋದು ನಾನು? ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಈ ರೀತಿ ಎದುರೋದು ನಿಮಗೆ ಶೋಭೆ ತರಲ್ಲ. ಶೋಭೆ ಮನೆ ಹಾಳಾಯ್ತು. ಚಾಮುಂಡಿ, ಚೆನ್ನಾಗಿದೀಯಾ? ಇಲ್ಲೇ ಬಂದಿದ್ವು, ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಚಾಮುಂಡಿ ಇವರೇನೆ ಅಕ್ಕ? ಹೌದು, ಇವಳೇ ಚಾಮುಂಡಿ. ಫಲಹಾರ ತತ್ತೀನಿ, ಕೂತ್ಕೊಳಕ್ಕ. ಹಾಲು ಹಣ್ಣು ಆಗಿರ್ಲಿ. ಆ ಮೂಲೆಯಲ್ಲಿ ಕೂತ್ಕೊಂಡು ರಾಗಿ ಕೇಳ್ತಾ ಇರೋರು ಯಾರು? ಅವಳು ನಮ್ಮನೆ ಕೆಲ್ಸಕ್ಕೆ ಸೇರ್ಕೊಂಡಿರೋ ಹೆಣ್ಣಾಳು. ರಾಗಿ ಕೇರುವಾಗ ಅವಳ ಬಾಯಲ್ಲಿ ಹಾಡು ಗೀಡು ಬರಲ್ವಾ? ಅವಳಗ್ ಬರ್ದೇರ ಆಡ ಹೊಸ ಜಾಗ ಅಲ್ವೇನಕ್ಕ, ಅದಕ್ಕೆ. ಹೊಸ್ಪುರ್ ಕಂಡ್ರೆ ಮೂಲೆಗ್ ಸೇರ್ಕೊಂಡು ಮುಖ ಮುಚ್ಕೊಂಡ್ಬಿಡ್ತಾಳೆ ಕನಕ. ಇವ್ರು ಇಲ್ಲಿರೋ ವಿಷಯ ನಿನಗೆ ಗೊತ್ತಾಯ್ತು? ನಮ್ದೇವ್ ಸತ್ಯ ನನಗ್ ಗೊತ್ತಿಲ್ವಾ ಸೋಮಾಜಿ? ನಮ್ದೇವ್ ಸತ್ಯ ನನಗ್ ಗೊತ್ತಿಲ್ವಾ? ಎಲ್ಲಾರ್ಗು ವೈದ್ಯ ಮಾಡೋ ಒಳರೋಗದ ಗಂಡ್ಸು ಅಲ್ಲ ಹೆಂಗ್ಸು. ಇದೇನ್ ಹಣೆ ಬರ ನಂಜುಂಡ? ನಂಗಿನ್ನ ಅವಳು ಏನ್ ಚೆನ್ನಾಗಿದ್ದಾಳೆ ಅಂತ ಅವಳು ಹಿಂದೋದೆ ನಾಚಿಕೆ ಆಗಲ್ವಾ ನಿಂಗೆ? ಅದಕ್ಕೆ ಸೂಳೆ ಮನೆಗೆ ಬಂದು ಮೂಳೆಯಲ್ಲಿ ಕೂತ್ಕೊಂಡು ಮರದಲ್ಲಿ ರಾಗಿ ಕೇರೋ ಸ್ಥಿತಿ ಬಂದ್ಬಿಡ್ತು. ನಾಚಾಗಲ್ಲ ನಿನ್ ಜನ್ಮಕ್ಕೆ. ಹುಚ್ಚು ಬಾಯಿ, ಗರ್ದಿ ತರ ಮನೆಗ್ ಬಂದು ಗೈಯಾಳಿ ತರ ಆಡ್ತೀಯ. ನಾಲ್ಗೆ ಸೀಳ್ಬಿಟ್ಟೇನು ನನ್ನ ಸೂಳೆ ಗೇಳೆ ಅನ್ಬಿಟ್ರೆ. ಕಟ್ಕೊಂಡವಳು ಸರಿಯಾಗಿ ಗಂಡನ್ನ ಸರಗ್ನಲ್ಲಿ ಗಂಟ ಹಾಕೊಂಡಿದ್ರೆ ಅವ್ರ ಯಾಕೆ ನನ್ ಪ್ರೀತಿ ಮಾಡ್ತಾ ಇದ್ರು? ಕಟ್ಕೊಂಡೋಳು ಕೊನೆ ತನಕ, ಇಟ್ಕೊಂಡೋಳು ಇರೋ ತನಕ ಅಂತ ಊರಿಗೆ ಉಪದೇಶ ಮಾಡೋ ನಿನ್ಗೆ ಈ ಸ್ಥಿತಿ ಬಂದ್ಬಿಡ್ತಲ್ಲ. ಅಕ್ಕ, ನಾನು ಮಾಡಿದಂತ ಅಪರಾಧವು ಏನಕ್ಕ? ನಾನು ಹೆಣ್ಣಾಗಿ ಹುಟ್ಟಿದ್ದು ಅಪರಾಧವಾದರೆ ನನ್ನನ್ನು ಸುಂದರವಾದ ಹೆಣ್ಣಾಗಿ ಸೃಷ್ಟಿಸಿ ನನಗೆ ಕಣ್ಣುಗಳನ್ನು ಕೊಟ್ಟು ಆ ಕಣ್ಗಳಿಂದ ನಂಜುಂಡನನ್ನು ಕಂಡಿದ್ದೆ ಅಪರಾಧವೆಂತಾದರೆ ನನ್ನ ಕಣ್ಗಳು ಮಾಡಿದ ತಪ್ಪಿಗೆ ನನಗೆ ದಂಡನೆಯೇ. ನಂಜುಂಡೇಶ್ವರನು ಹೃದಯವ ಕೊಟ್ಟಾಗ ನನ್ನ ಹೃದಯವನ್ನು ಅವನಿಗೆ ಕೊಡುಗೆಯಾಗಿ ಕೊಟ್ಟಿದ್ದೆ ತಪ್ಪ ಅಕ್ಕ? ನಿನ್ನ ನನಗೇನ್ ಮಾತು? ಏನ್ ನೋಟ ನಿಂತ್ಬಿಡಿಯ ಸ್ವಾಮೀಜಿ, ಕಟ್ಕೊಂಡು ನಡಿ ಇವನ್ನ. ಸ್ವಾಮಿ, ನನ್ನ ಸ್ವಾಮಿಯನ್ನು ಈ ದುರಸ್ತಿಯಲ್ಲಿ ನೋಡಬೇಕೆ? ನಡಿ ಸೋಮಾಜಿ. ಗುರುಗಳೇ, ಅಯ್ಯೋ ಇದೇ ನಿಂಗಾಗೋಯ್ತಲ್ಲ. ಮತ್ತೆ ತಾಳಿ ಕಟ್ಕೊಂಡಿರೋ ಹೆಂಡ್ತಿರು ಸುಮ್ನೆ ಬಿಟ್ಟಾರೆ ಅಂದ? ಹಾಗಾದ್ರೆ ಗುರುಗಳೇ, ತಾಳಿ ಇಲ್ದೆ ಮದ್ವೆ ಇಲ್ದೆ ಮದ್ವೆ ಅಂತೆ, ತಾಳಿ ಇಲ್ದೆ ಮದ್ವೆ ಅಂತೆ, ವಾಲ್ಗ ಇಲ್ದೆ ಮದ್ವೆ ಅಂತೆ, ನಂಜುಂಡಪ್ಪನ ಮದ್ವೆ ಅಂತೆ ಡುಮ್ ಡುಮ್ ಡುಮ್, ಆ ನಂಜುಂಡಪ್ಪನ ಮದ್ವೆ ಅಂತೆ ಡುಮ್ ಡುಮ್ ಡುಮ್. ಗುರುಗಳೇ, ಆದ್ರೆ ಈ ಚಾಮುಂಡವ್ವ ನಂಜುಂಡೇಶ್ವರನ್ ಹೆಂಡ್ರ ಅಲ್ವರ? ನಂಜುಂಡೇಶ್ವರನ್ಗೆ ಈ ಚಾಮುಂಡವ್ವ ಹೆಂಡ್ತಿಗಿಂತ ಹೆಚ್ಚು ಕಣೋ. ಹಂಗಂತೀರ ಗುರುಗಳೇ? ಹೂನಪ್ಪ. ಹಂಗಾರೆ ನಂಜುಂಡಪ್ಪನ್ಗೆ ಚಾಮುಂಡೇಶ್ವರಿಗೆ ಮುಂಚೆನೆ ಮದ್ವೆ ಆಗ್ಬಿಟ್ಟಿತ್ರ? ದೇವೇಂದ್ರಾಯನ್ಗೆ ಇಬ್ರು ಹೆಣ್ಮಕ್ಳು,
ದೇವಿರಮ್ಮ ದೊಡ್ಡ ಮಗಳು, ಸೋಮಾಜಮ್ಮ ಎರಡನೇ ಮಗಳು. ಗುರುಗಳೇ ಇವರಿಬ್ರುವೆ ಹಾ. ನಂಜುಂಡೇಶ್ವರನಿಂದ ತಾಳಿ ಕಟ್ಸ್ಕೊಂಡ ಹೆಂಡ್ತೀರು. ಗುರುಗಳೇ ಚಾಮುಂಡಮ್ಮ ಇಟ್ಕೊಂಡವಳು. ಗುರುಗಳೇ ಆ ಏನ್ರು ಅಂತೀರಿ, ಏನ್ರಲ್ಲ ಅಂತೀರಿ, ಇತ ಕಡೆ ಬೇರೆ ಅಂತೀರಿ, ನನ್ಗೆ ತಲೆ ಒಳಗೆ ಕೂಡ ಹೋಯ್ತದೆ ಗುರುಗಳೇ. ನೋಡೋ, ಸೋಮಾಜಮ್ಮ ದೇವಿರಮ್ಮ ಕಟ್ಕೊಂಡವ್ರು, ಚಾಮುಂಡೇಶ್ವರಿ ಇಟ್ಕೊಂಡವಳು. ಮತ್ತೆ ನೀವಾವತ್ತು ಪಂಚಾಯತಿಲಿ ನ್ಯಾಯ ಮಾಡ್ಬೇಕಾದ್ರೆ ಕಟ್ಕೊಂಡವಳು ಕಡೆ ತನಕ ಇಟ್ಕೊಂಡವ್ಳು ಇರೋ ತನಕ ಅಂತ ಹೇಳಿರ್ಲಿಲ್ವಾ? ನೋಡೋದಡ್ಡ, ನದಿ ಮೂಲ, ಋಷಿ ಮೂಲ, ದೇವ ಮೂಲನ ಹುಡ್ಕಕ್ ಹೋಗ್ಬಾರ್ದು. ಜಾನಪದ ಹೇಳ್ತದೆ, ನಾವು ಕೇಳ್ಬೇಕು. ಹಂಗಂದ್ರ್ಯಾ? ಹೌದಪ್ಪ. ಸರಿ ಗುರುಗಳೇ. ಮೈಷಾನ ಪಾಟಣ, ಮೈಷಾದೊರೆಯ ಊರು, ಮೈಷ ಮೆರೆಯುವ ಊರು, ಮೈಷಾನ ಮೆಚ್ಚಿನ ಊರು, ಮೈಷಾನ ಮೈಸೂರು, ಗಮ 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 ಗಂಧದ ಊರು, ಮಗಮಗಿಸುವ ಮಲ್ಲಿಗೆ ಊರು, ತಂದನ್ನ ತಾನಾನ ತಂದನ್ನ ತಾನಾನ ತಂದಾನ ತಾನಾನ. ಎಂತ ರೂಪರಾಶಿ ಇವಳದು! ಇವಳ ಸೌಂದರ್ಯಕ್ಕೆ ನನ್ನ ಮನಸ್ಸು ಹೊರತಿದೆ. ಎಲಿಯವಳ ದುರ್ಗೆ ನೀನು, ಎಲಿಯವಳ ಮಾರೆ ನೀನು, ನಮ್ಮ ಬೆಟ್ಟಕ್ಕೆ ಬಂದ ಕಾರಣವ ಒಡೆದು ಹೇಳೇ ತಂದನ್ನ ತಾನಾನ ತಂದನ್ನ ತಾನಾನ ತಂದನ್ನ ತಾನಾನ. ಇವಳು ನನ್ನ ಪಟ್ಟ ಧರಿಸಿ ಪ್ರಾಣಸತಿ ಆದರೆ ಎಂತ ಸಂತೋಷಕರವಾದ ವಿಚಾರ. ಯಾರೇ ನೀನು ಚೆಲುವೆ, ಈಗಲೇ ನನ್ನನ್ನು ಒಲಿಸು. ಒರಿಸು ಅಲ್ಲ, ಒದಿಸು ಅಂತ ಕೇಳೋ ಹದಮ. ನಿನ್ನಂತವಳಿಗೆ ಗೌರವ ಕೊಟ್ಟರೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆಯೂ ನಿನ್ನಲ್ಲಿಲ್ಲ. ನನ್ನಂತ ಸೂರ್ಯನಿಗೆ ಪತ್ನಿ ಆಗುವ ಇಷ್ಟ ನಿನಗಿಲ್ಲವೇ? ನಿನ್ನ ಪತ್ನಿಯಾಗಲು ಬಂದಿಲ್ಲ, ನಿನ್ನ ಮೃತ್ಯುವಾಗಲು ಬಂದಿದ್ದೇನೆ. ಹೇ ಹುಡುಗಿ, ಹುಚ್ಚು ಹುಚ್ಚವಾಗಿ ಹರಡಬೇಡ. ನನ್ನನ್ನು ವರಿಸದ ಹೋದರೆ ನಿನ್ನ ನೀಗಲೇ ಒದಿಸಿ ಬಿಡುವೆನು. ಎಲ್ಲ ದುಷ್ಟ ದುರಂಕಾರಿಯಂತೆ ಈ ಮೈಸನನ್ನೇ ತಿರಸ್ಕರಿಸುವೆಯಾ? ಬೆಳಗಿನಲ್ಲಿ ಶುರುವಾಯ್ತು ನಿತ್ಯ ಬೆಟ್ಟದ ಮೇಲೆ ಮತದಾನವಾದರು, ಇದ್ದಾನೆ ಮುಗಿಯಲಿಲ್ಲ ತಂದನ್ನ ತಾನಾನ ತಂದನ್ನ ತಾನಾನ ತಂದನ್ನ ತಾನಾನ. ಬ್ರಹ್ಮ ದೇವರು ತಮ್ಮ ಬ್ರಹ್ಮಾಯುಧ ಕೊಟ್ಟಾರಂತೆ, ಶಿವನು ಒಪ್ಪಿದರಂತೆ, ತ್ರಿಶೂಲ ಕೊಟ್ಟಾರಂತೆ, ಮಾಯಿಷ್ಣು ಒಪ್ಪಿದರಂತೆ, ಚಕ್ಕುರವ ಕೊಟ್ಟಾರಂತೆ, ದೇವದೇವ ಮಾನ್ಯವರು ತಮ್ಮ ತಮ್ಮ ಆಯುಧ ತೆಗೆದು 16 ಭುಜಗಳಿಗೂ ಆಯುಧವ ಕೊಟ್ಟಾರಂತೆ. ತಂದನ್ನ ತಾನಾನ ತಂದನ್ನ ತಾನಾನ ತಂದನ ತಾನಾನ.
ನಾಲಿಗೆಯ ಮ್ಯಾಲೆ ನಿಂತು ತಾಳಗವ ಮಾಡಕ್ಕಯ್ಯ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ವಿಷ್ಣು ಬ್ರಹ್ಮ ರುದ್ರ ದೇವಾದಿ ದೇವತೆಗಳು ಭೂಮಳೆಯ ಕರೆದಾರಂತೆ ಬಾಯ್ ತುಂಬ ಹೊಗಳಿದರಂತೆ ಬೆಟ್ಟವ ಅವಳ ಹೆಸರಿಗೆ ಪಟಾವ ಮಾಡಿದರಂತೆ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಚಾಮುಂಡಿ ಸುದ್ದಿಯ ರಾಜ ಕೊಂಡಾಡುವಾಗ ಜಂಗಮನ ಜನುಮ ಜುಮ್ಮಂತು. ಚಾಮುಂಡಿ ಸುದ್ದಿಯ ರಾಜ ಕೊಂಡಾಡುವಾಗ ಜಂಗಮನ ಜನುಮ ಜುಮ್ಮಂತು. ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ತಂದನ್ನ. ನಾನೊಬ್ಬ ಹಣ್ಣು ಮುದುಕ ಇಲ್ಲಿ ಈ ಹೊಳೆ ದಾಟಬೇಕು ನಾನು. ಯಾರಾದ್ರೂ ಸಹಾಯ ಮಾಡ್ತೀರಾ? ಅಯ್ಯೋ ಭಗವಂತ, ಹೊಳೆ ಹರಿಯೋ ರಭಸಕ್ಕೆ ಎದೆ ಎಲ್ಲ ನಡುತ್ತಾ ಇದೆ. ಯಾರು ಸಹಾಯ ಮಾಡೋರಿಲ್ವೇ? ಯಾರು ಸಹಾಯ ಮಾಡೋರಿಲ್ವೇ? ಯಾರು? ಯಾರದು? ಬನ್ನಿ, ಮುಂದೆ ಬನ್ನಿ. ಯಾರ ತಾಯಿ ನೀನು? ಈ ಸಮಯದಲ್ಲಿ ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ? ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ನಿನ್ಗೇನಾಗ್ಬೇಕು ಹೇಳು. ಏನು ಇಲ್ಲ ತಾಯಿ, ನಾನೇನು ಹಣ ಕೇಳ್ತೀನಿ, ಆಸ್ತಿ ಕೇಳ್ತೀನಿ. ಅದು ಈ ಹೊಳೆನ ನಾನು ದಾಟ್ಬೇಕು ತಾಯಿ. ಈ ಹೊಳೆ ರಭಸ ನೋಡಿದ್ರೆ ಯಾಕೋ ನನಗೆ ಎದೆ ಡಬ ಡಬ ಅಂತ ಹೊಡ್ಕೋತಾ ಇದೆ, ಭಯ ಆಗ್ತಾ ಇದೆ ತಾಯಿ. ಸರಿ ತಾತ, ನಾನು ದಾಟಿಸ್ತೀನಿ. ತಾಯಿ ಬೇಡ ತಾಯಿ, ಕೋಲು ಇಲ್ಲದೆ ಇದ್ರೆ ನನಗೆ ಕಾಲುಗಳು ಸ್ವಾಧೀನದಲ್ಲಿರಲ್ಲ. ಕೋಲು ಬೇಡ, ನೀನಿದ್ದಿಲ್ಲ. ಇದು ಇದು ಚೆನ್ನ, ಇದು ಚೆನ್ನ, ಇದು ಇನ್ನೂ ಚೆನ್ನ. ಸರಿ ನಡೀತಾಯಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೀತಾ. ಈಗ ಯಾರು ನೀನು? ಮಾಯಾವಿನ? ನಾನು ಮಾಯಾವಿ ಅಲ್ಲ, ಮಹಾದೇವ ನಂಜುಂಡ.
ನೀನ್ ಯಾರು ಚಂದ್ರ? ಮಾವು ಲಿಂಗಯ್ಯನ ಮಗಳು. ಓಹೋ, ಮಾವೂರು ಲಿಂಗಯ್ಯನ ಮಗಳು. ಮಾವೂರು ಲಿಂಗಯ್ಯನವರು ವರಸಿಯಲ್ಲಿ ನನಗೆ ಸೋದರ ಮಾಮನಾಗಬೇಕು. ಅಂದ ಮೇಲೆ ನಾವಿಬ್ಬರು ಸರಸ ಆಡುವುದಕ್ಕೆ ಏನು ಅಡ್ಡಿಲ್ಲ. ಇಲ್ಲಿ ನೋಡು, ನಮ್ಮ ಸಂಬಂಧ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಬಿಡಿಸಿ ಹೇಳುತ್ತೇನೆ ಕೇಳು. ನಿಮ್ಮ ದೊಡ್ಡಮ್ಮನ ನಾದಿನಿ, ಆ ನಾದಿನಿಯ ಸೋದರತ್ತೆ, ಆ ಸೋದರತ್ತೆಯ ತಂಗಿ, ಆ ತಂಗಿಯ ಮೊಮ್ಮಗಳು, ಹೀಗೆ ನನ್ನ ಸೋದರತ್ತೆಯ ಅಕ್ಕನ ಅಣ್ಣನ ಮೊಮ್ಮಗ ಒಬ್ಬ ಇದ್ದಾನೆ. ಆ ಮೊಮ್ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಂದ ಮೇಲೆ ಹತ್ತಿರದ ಸಂಬಂಧಿಗಳು ಸರಸ ಮಾಡಲು ಸೊಗಸೆಂಬ ಮಾತಿಗಿಂತ ಸೊಬಗು ನಿನ್ನ ರೂಪವು ಸೆಳೆದೆ ನನ್ನ ಮನಸ್ಸನ್ನು. ಚಂದಗಾತಿ ನೀನು, ಬಾರೇ ಅಂದಗಾತಿ ನೀನು. ಮಂದಹಾಸ ಬೀರೋ ಜಗದ ಚೆಲುವಿನ ರಸಿ ನೀನೇ. ಸೊಗಸೆಂಬ ಮಾತಿಗಿಂತ ಸೊಬಗು ನಿನ್ನ ರೂಪವು ಸೆಳೆದೆ ನನ್ನ ಮನಸ್ಸನ್ನು. ಚಂದಗಾತಿ ನೀನು, ಬಾರೇ ಅಂದಗಾತಿ ನೀನು. ಮಂದಹಾಸ ಬೀರೋ ಜಗದ ಚೆಲುವಿನ ರಸಿ ನೀನೇ. ನಗೆ ಮಲ್ಲಿಗೆ ಒಡಲಿನ ಸುಂದರಿ ನಿನ್ನ ಕಂಡ ಕ್ಷಣ. ನನ್ನ ಮನಸ್ಸನ್ನು ಕೊಟ್ಟೆ, ಹೃದಯವ ಗೆದ್ದೆ, ಚೆಲುವೆ ನಿನಗೀಗ. ನಗೆ ಮಲ್ಲಿಗೆ ಒಡಲಿನ ಸುಂದರಿ ನಿನ್ನ ಕಂಡ ಕ್ಷಣ. ನನ್ನ ಮನಸ್ಸನ್ನು ಕೊಟ್ಟೆ, ಹೃದಯವ ಗೆದ್ದೆ, ಚೆಲುವೆ ನಿನಗೀಗ. ಆ ಚಂದ್ರ ತಾರೆಯ ಕಾಂತಿ ನಿನ್ನಂದಕ್ಕೆ ಮಾಸಿದೆ, ನಿನ್ನಂದಕ್ಕೆ ನಾಚಿದೆ. ಮನಸೋತಿದೆ, ನನ್ನ ಮನಸೋತಿದೆ, ಮನಸೋತಿದೆ, ನನ್ನ ಮನಸೋತಿದೆ. ಹೃದಯವ ಕದ್ದು ಬಯಕೆಯ ತುಂಬಿ ಮನಸ ಸೆಳೆದವಳೇ. ನನ್ನ ದೇಹದ ಕಣಕಣ ಪ್ರೇಮದ ಅಂಕಣ ಆಗಿದೆ ನಿನ್ನಿಂದ. ನೀ ಹೃದಯವ ಕದ್ದು ಬಯಕೆಯ ತುಂಬಿ ಮನಸ ಸೆಳೆದವಳೇ. ನನ್ನ ದೇಹದ ಕಣಕಣ ಪ್ರೇಮದ ಅಂಕಣ ಆಗಿದೆ ನಿನ್ನಿಂದ. ನೀ ನನ್ನ ಮನಸ್ಸನ್ನರಿತು ಮನಸ್ಸು ಕೊಡಬಾರದೆ, ಬಳಿಗೆ ಬರಬಾರದೆ, ಸರಸವಾಡಬಾರದೆ, ನನಗೆ ಒಲಿಯಬಾರದೆ. ಸರಸವಾಡಬಾರದೆ, ನನಗೆ ಒಲಿಯಬಾರದೆ.
ಮಗ. ನಿಮ್ಗಿನ್ನು ಲಗ್ನ ಆಗಿಲ್ವೇ? ಲಗ್ನ? ಓ ಲಗ್ನ, ಹೌದು. ಎಲ್ಲ ಹೆಣ್ಮಕ್ಳು ಕೇಳೋದು ಇದೇ ಪ್ರಶ್ನೆ ಮೊದಲು. ನಾನು ಸುಳ್ಳು ಪಳ್ಳು ಹೇಳೋ ಮನುಷ್ಯ ಅಲ್ಲ. ನಾನು ಯಾವಾಗಲೂ ಸತ್ಯವನ್ನೇ ನುಡಿಯುವವನು, ಸತ್ಯವನ್ನೇ ಹೇಳ್ತೀನಿ. ನನಗೆ ಮದುವೆ ಆಗಿದೆ, ಒಂದಲ್ಲ 2 ಮದುವೆ ಆಗಿದೆ. ದೇವೇಂದ್ರ ರಾಯ ಮಕ್ಕಳಾದ ದುಂಡಿ ದೇವಿ ಹಾಗೂ ಎಳೆಯ ಸೋಮಾಜಿಯನ್ನ ಮದುವೆ ಆಗಿದ್ದೀನಿ. ನಿನ್ನ ರೂಪದ ಮುಂದೆ, ನಿನ್ನ ಲಾವಣ್ಯದ ಮುಂದೆ ಅವರು ಅಷ್ಟೇ. ಇದೆಲ್ಲ ಸರಿ ಹೋಗಲ್ಲ, ದಾರಿ ಬಿಡಿ. ಚಾಮುಂಡಿ, ಹಾಗೆ ಹೇಳಬೇಡ. ನನಗೆ ಸುಳ್ಳು ಹೇಳುವುದಕ್ಕೆ ಬರುವುದಿಲ್ಲ. ಹಾಗಾಗಿ ನಾನು ಸತ್ಯವನ್ನು ಹೇಳಿದೆ. ನಾನು ಹೇಳಿದ ಸತ್ಯಕ್ಕೆ ಬೆಲೆ ಇಲ್ಲವೇ? ಚಾಮುಂಡಿ, ನನ್ನ ಮಾತು ಕೇಳು. ಈ ಕ್ಷಣದಲ್ಲಿ ನಾನು ಅವ್ರನ್ನ ಬಿಟ್ಟೆ ಅಂತ ತಿಳ್ಕೊ. ಅದಕ್ಕೆ ನಿನ್ನ ಮೇಲೆ ಆಣೆ, ಈ ಜಗತ್ತಿನ ಜೀವ ನಿರ್ಜೀವ ವಸ್ತುಗಳ ಮೇಲೆ ಆಣೆ, ಕೋಟ್ಯಾನಿ ಕೋಟಿ ದೇವತೆಗಳ ಮೇಲೆ ಆಣೆ. ನನ್ನ ಮಾತು ನಂಬು. ಈಗಲಾದ್ರೂ ನಿಂಗೆ ಸಮಾಧಾನ ಆಯ್ತಾ? ನನ್ನ ಮಾತಿನ ಮೇಲೆ ನಂಬಿಕೆ ಬಂತಾ? ನಾನು ಧನ್ಯನಾದೆ ಚಾಮುಂಡಿ. ನಾನು ಧನ್ಯಳೆ ಆದೆ ಸ್ವಾಮಿ. ಚಾಮುಂಡಿ, 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 ಆ ಬ್ರಹ್ಮ ನಿನ್ನಲ್ಲಿ ಅದೇನು ಆಕರ್ಷಣೆಯನ್ನು ತುಂಬಿದ್ದಾನೆ. ಈ ಸೌಂದರ್ಯಕ್ಕೆ ಸೋಲದೇ ಇರುವ ಸರದಾರನ್ ಯಾರಿದ್ದಾರೆ? ಭುವನೈಕ ಸುಂದರಿಯನ್ನು ಪಡೆದ ನಾನು ಧನ್ಯ, ಧನ್ಯ ಚಾಮುಂಡಿ, ಧನ್ಯ. ಚಾಮುಂಡಿ, ಚಾಮುಂಡಿ, ನಾನು ನಂಜನಗೂಡಿಗೆ ಹೋಗಬೇಕಲ್ಲ. ಏಕೆ ಸ್ವಾಮಿ, ನನ್ನಿಂದ ಏನಾದ್ರು ತಪ್ಪಾಗಿದ್ದ ಸ್ವಾಮಿ? ಬಿಟ್ಟು ಹೋಗ್ತಾ ಇದ್ದೀರಲ್ಲ. ಛೇ 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 ಛೇ, ಆ ಮುದಿಗೂಬಿಗಳಿಗಾಗಿ ನಾನು ಹೋಗುತ್ತಿಲ್ಲ. ಭಕ್ತರ ಉದ್ಧಾರಕ್ಕಾಗಿ ಹೋಗುತ್ತಿದ್ದೇನೆ. ಭಕ್ತರ ಕೂಗಿಗೆ ಓಗೊಡದಿದ್ದರೆ ಅವರ ಕಷ್ಟ ಕಾರ್ಪಣ್ಯಗಳನ್ನ ಪರಿಹರಿಸುವವರು ಯಾರು? ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಸ್ವಾಮಿ. ಚಾಮುಂಡಿ, ಚಾಮುಂಡಿ, ನಾನು ಖಂಡಿತ ಆದಷ್ಟು ಬೇಗ ಬರುತ್ತೇನೆ. ಚಿಂತಿಸಬೇಡ, ಚಿಂತಿಸಬೇಡ, ನಾನು ಖಂಡಿತ ಬರುತ್ತೇನೆ. ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಲೇನಿ, ನಲ್ಲ ನಿಲ್ಲಾದೆ ಹೊರಟಾನೆ. ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಲೇನಿ, ನಲ್ಲ ನಿಲ್ಲಾದೆ ಹೊರಟಾನೆ. ಎಂದು ಬರುತ್ತೀಯೋ ನನ್ನ ಗಂಧಾದ ರತಿಗಾರ, ಎಂದು ಬರುತ್ತೀಯೋ ನನ್ನ ಗಂಧಾದ ರತಿಗಾರ. ಮಂದಾರ ಮಲ್ಲಿಗೆ ಪರಿಮಳ ನಲ್ಲ ನಿಲ್ಲಾದೆ ಹೊರಟಾನೆ. ಮಂದಾರ ಮಲ್ಲಿಗೆ ಪರಿಮಳ ನಲ್ಲ ನಿಲ್ಲಾದೆ ಹೊರಟಾನೆ. ಮಂದಾರ ಮಲ್ಲಿಗೆ ಪರಿಮಳದ ನನನಲ್ಲ, ಮಂದಾರ ಮಲ್ಲಿಗೆ ಪರಿಮಳದ ನನನಲ್ಲ. ಎಂದಿಗೆ ಬರುತ್ತೀ ತಿಳಿಸೋಗೋ ನಲ್ಲ ನಿಲ್ಲಾದೆ ಹೊರಟಾನೆ. ಎಂದಿಗೆ ಬರುತ್ತೀ ತಿಳಿಸೋಗೋ ನಲ್ಲ ನಿಲ್ಲಾದೆ ಹೊರಟಾನೆ. ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಲೇನಿ, ನಲ್ಲ ನಿಲ್ಲಾದೆ ಹೊರಟಾನೆ. ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಲೇನಿ, ನಲ್ಲ ನಿಲ್ಲಾದೆ ಹೊರಟಾನೆ. ನಲ್ಲ ನಿಲ್ಲಾದೆ ಹೊರಟಾನೆ, ನಲ್ಲ ನಿಲ್ಲಾದೆ ಹೊರಟಾನೆ. ಈಗಲೇ ಸ್ವಾಮಿಯನ್ನು ಇಲ್ಲಿಗೆ ಕರೆಸಲೇಬೇಕು. ಬಸವನ್ ಕರೆ. ಬಸವಣ್ಣ,
ಅಕ್ಕ ಕರೀದ್ರೆ ಬೇಗ ಬಾ ಬಸವಣ್ಣ. ಇದೆಯಾ? ಏನಕ್ಕ ಯಾಕೆ ಕೂಗ್ತಾ ಇದ್ದೆ? ಏನ್ ಸಮಾಚಾರ? ಅಕ್ಕ ಕರ್ದಿದ್ದು. ಯಾಕಂತೆ? ಅಕ್ಕ ಅಕ್ಕ ತಮ್ಮ ಬಸವ ಬಂದಿದ್ದಾನೆ, ಬಾರಕ್ಕ. ಬಸವ, ಏನಕ್ಕ? ನಿಮ್ ಬಾವ ಎಲ್ಲೇ ಇದ್ರು ಈ ಕೂಡಲೇ ಕರೆದುಕೊಂಡು ಬಾ. ಆಯ್ತಕ್ಕ, ಹುಡುಕೊಂಬತ್ತೀನಿ. ಅಕ್ಕ, ಆ ವಿಷಯಕ್ಕೆ ಯಾರಿಗೂ ಗೊತ್ತಿಲ್ಲ, ಎಲ್ಲಿಗೆ ಹೋಗಿರ್ಬೋದಕ್ಕ? ಅಕ್ಕ, ಎಲ್ಲ ಕಡೆ ಹುಡುಕಿದ್ವಿ, ಬಾವ ಸಿಕ್ಲೇ ಇಲ್ಲ. ಎಲ್ಲಾ ಕಡೆ ಎಲ್ಲೆಲ್ಲಿ ಹುಡುಕ್ತಿಯಪ್ಪ? ಅಕ್ಕ, ಚಿಕ್ಕೆರೆ, ದೊಡ್ಡ ಕೆರೆ, ಪಡುವಾರಹಳ್ಳಿ, ಕುರುಬಾರಹಳ್ಳಿ, ಇಟ್ಟಿಗೆಗೂಡು, ಸುಣ್ಣದ ಕೇರಿ, ಈದ್ಗ, ಅಗ್ರಹಾರ ಇಷ್ಟು ಹುಡುಕಿದ್ವಿ, ಎಲ್ಲೂ ಬಾವ ಕಾಣ್ತಾ ಇಲ್ಲ. ಮಂಚೆಗೌಡ್ರ ಕೊಪ್ಪಳು, ಕನ್ನೆಗೌಡ್ರ ಕೊಪ್ಪಳು ಹುಡುಕಿದ್ರ ಅದ್ಯಾಕ್ ಬಿಟ್ರಿ? ಹುಡ್ಕೊಂಡ್ ಬಾರಪ್ಪ. ಹುಡ್ಕೊಂಬತ್ತೀನಕ್ಕ. ಅಕ್ಕ, ಬಾವ ಬಂದ್ರು. ಓಂ ಪರಾತ್ಪರ ಶಕ್ತಿ ನಮಃ. ಓಂ ಪರಾತ್ಪರ ಶಕ್ತಿಯೇ ನಮಃ. ಸದ್ಯ ಬಂದ್ರಲ್ಲ, ಎಲ್ಲಿಗೆ ಹೋಗಿದ್ರಿ? ನೀವಿಲ್ದೆ ಎಷ್ಟು ಸಂಕಟ ಪಟ್ವಿ ಗೊತ್ತಾ? ಭಕ್ತರನ್ನು ನೋಡಲು ಹೋದರೆ ಹತ್ತು ಕರೆಯುವುದೇತಕ್ಕೆ? ನಮ್ ಕಷ್ಟ ನಿಮ್ಗೇನ್ ಗೊತ್ತಾಗತ್ತೆ? ಆಡ್ಕೊಳ್ಳೋರ್ ಮುಂದೆ ಜಾರ್ ಬಿದ್ದಾಗಿದೆ. ಇಷ್ಟೇನೆ. ಹೌದು, ಭಕ್ತರನ್ನ, ರೋಗಿಗಳನ್ನ ನೋಡಲು ಹೋದರೆ ನೀವೇಕೆ ಹತ್ತು ಕರೆಯುವುದು? ಅದಿರ್ಲಿ, ಈ 3 ತಿಂಗಳು ಈ ಮುಕ್ಕಣ್ಣೇಶ್ವರರು ಎಲ್ಲಿಗೆ ಹೋಗಿದ್ರು? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ವಿಷಯ ಹೇಳುವುದಕ್ಕೆ ಪಂಚಾಂಗ ನೋಡಿ ಮುಹೂರ್ತ ಇರೋದಲ್ಲ, ವಿಷಯ ಹೇಳಿ. ದೇವಿರಿ, ಸ್ವಲ್ಪ ಮೆತ್ತಗೆ. ಅದೇನಾಯ್ತಂದ್ರೆ, ಊರೂರು ಸುತ್ತಿಕೊಂಡು ನ್ಯಾಯ ಪಂಚಾಯಿತಿ ಮುಗಿಸಿಕೊಂಡು ಮೈಸೂರಿಗೆ ಬಂದೆ. ಅಲ್ಲಿ ಒಬ್ಬ ಸುಂದರವಾದ ತರುಣಿ, ಪಾಪ ಗ್ರಹಚಾರ, ಅವಳಿಗೆ ಎಂಥದೋ ಒಂದು ಕಾಯಿಲೆ, ನೊಂದು ಬೆಂದು ನರಳಾಡ್ತಾ ಇದ್ಲು. ಆಕೆಯ ಕಾಯಿಲೆಯನ್ನು ಗುಣಪಡಿಸಿ ಬರುವುದಕ್ಕೆ ಇಷ್ಟು ದಿನವಾಯಿತು. ನೀವು ಮೈಸೂರಲ್ಲಿ ಇರ್ಲಿಲ್ವಂತೆ? ಯಾರು ಯಾರು ಹಾಗೆ ಹೇಳಿದ್ದು? ನಾನು ಮೈಸೂರಿನಲ್ಲೇ ಇದ್ದೆ. ನಾನು ಬಸವ ಮತ್ತೆ ಶೇಷ ಬಂದಾಗ ಅಲ್ಲಿರಲಿಲ್ಲ. ನಾನು ಅವಸರದ ಕೆಲಸದ ಮೇಲೆ ಬೆಟ್ಟದ ಮೇಲೆ. ಅಕ್ಕ, ಔಷಧಿ ಪರಿಮಳಗಿಂತ ಸುಗಂಧದ ಪರಿಮಳವೇ ಬರ್ತಾ ಇದೆ ಅಕ್ಕ ಈ ಜೋಳಿಗೆಯಿಂದ. ನನಗೆ ಯಾಕೋ ಅನುಮಾನ ಅಕ್ಕ. ಪಂಚಾಯತಿ ಕಟ್ಟೆಯಲ್ಲಿ ಈ ಸುಗಂಧವನ್ನು ನಿಮಗೆ ತಿಳಿದವರು ಯಾರು? ಇದೇನು ದೇವಿರಿ, ಪಂಚಾಯಿತಿ ಕಟ್ಟೆಯಲ್ಲಿ ಗಂಧವನ್ನು ತಳಿಯಲು ಯಾರು ಬರುತ್ತಾರೆ? ಅಲ್ಲಿ ಬರುವವರೆಲ್ಲ ಭಕ್ತರು, ನೊಂದಿರುವವರು, ಅವರ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಲು ಅಲ್ಲಿ ಬರುವವರು. ಗಂಧವನ್ನು ತಳಿಯಲು ಯಾರು ಬರುತ್ತಾರೆ? ನೀವೇಕೆ ನನ್ನನ್ನು ನಂಬದೆ ಹೀಗೆ ಜರಿಯುತ್ತಿರುವಿರಿ? ಸತ್ಯವಾಗಿಯೂ ಹೇಳುತ್ತಿದ್ದೇನೆ, ನೀವಿಬ್ಬರು ನನ್ನ 2 ಕಣ್ಣುಗಳು. ಹೌದೌದು, ಹಾಗಾದ್ರೆ ನಿಮ್ಮ 3ನೇ ಕಣ್ಣನೇ ಯಾರು? ದೇವಿರಿ, ನಿನಗೂ ಸಹ ಸೋಮಾಜಿಯ ರೀತಿಯಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಸಾತ್ವಿಕ ಪುರುಷ. ನಿಜ ದೇವಿರಿ, ನಾನು ಸಾತ್ವಿಕ ಪುರುಷ, ನಾನು ಮಹಾನ್ ಪುರುಷ, ನಾನು ಸತ್ಪುರುಷ. ಹೌದೌದು, ನನಗ್ ಗೊತ್ತು. ನೀವು ಒಳರೋಗದ ಗಂಟು. ನನ್ನಾಣೆ ಇಲ್ಲ ಹೆಣ್ಣೆ, ನಿನ್ನಾಣೆ ಇಲ್ಲ ಹೆಣ್ಣೆ, ಬೆಟ್ಟಾದ ಚಾಮುಂಡಿ ಕಂಟೆ, ನನಗ್ಯಾಕೆ ನನ್ನ ಮಡದೆ? ಕಣ್ಣಾರೆ ಕಾಣಲು ಬೇಕು, ಕಿವಿಯಾರೆ ಕೇಳಲು ಬೇಕು, ಕಂಡೊಬ್ರಿಗೆ ಹೇಳಲು ಬೇಕು, ನ್ಯಾಯ ಮಾಡಿಸಬೇಕು, ಪಂಚಾಯ್ತಿ ಮಾಡಿಸಬೇಕು, ಕಂಡವರ ಮಕ್ಕಳ ಮ್ಯಾಲೆ ಸಂಶಯ ಕಟ್ಟೇಳಬೇಡ. ತನ್ನ ತಾನಾನ ತನ್ನ ತಾನಾನ ತನ್ನ ತಾನಾನ. ಇನ್ನೊಂದು ಮಾತಾಬೇಡಿ, ನೀವೇನು ನಂಗೆ ಗೊತ್ತು. ಬಸವ, ಶೇಷ ಇವ್ರನ್ನ ಎಲ್ಲೂ ಹೋಗ್ತಾರ ನೋಡ್ಕೊಳ್ಳೋ.
ಮುತ್ತುಗದ ಹೂನಾಗೆ ಮುಪ್ಪಾಗಿ ಕೂತ್ಕೊಂಡೆ ನನಗ್ಯಾಕೆ ಕನ್ಯರ ಜ್ಞಾನ ಕಣ್ಣಾಲು ಬತ್ತಿ ಹೋಯ್ತು ಮುಂಗೈಯಿ ಸುಂಡು ಹೋಯ್ತು ತೊಡೆಗಳು ತೋತೋದು ನಡುವಾದ್ರೆ ಹೋಯ್ತು ನನಗ್ಯಾಕೆ ತೂಳೆರ ಜ್ಞಾನ ನನಗ್ಯಾಕೆ ಕನ್ಯರ ಜ್ಞಾನ ಹಳ ಸಿಕ್ರೆ ದೊಣ್ಣೆ ಊರಿ ದಿಪ್ಪ ಸಿಕ್ರೆ ಕೈಗಳೂರಿ ಮೆಲ್ಲ ಮೆಲ್ ಓಡಾಡ್ತೀನಿ ಮುಪ್ಪ ನಮ್ಮದ ಕೈನ ಮ್ಯಾಲೆ ಸಂಶಯ ಕೇಳ ಬ್ಯಾಡ ತಂದನ್ನ ತಾನಾನ ತಂದನ್ನ ತಾನಾನ ತಂದಾನ ತಾನಾನ ತಂಗಿ ಉರಿಕಾತಿ ಇಂದು ಕರೆಯದ ನಿಮಿತ್ತ ಇಂದೀಗೂ ಕರೆಯುತ್ತಿದ್ದಾನಲ್ಲ ಈಗಲೇ ಹೊರಡುವೆ. ಗಂಧದ ಕೊಳಕೆ ಹೋಗಿ ಮಿಂದು ಮಡಿಯಾನೆ ಉಟ್ಟು ಪಟ್ಟೆಯ ಸೀರೆಯಲುಟ್ಟು ಮೊಗ್ಗಿನ ತೊಟ್ಟು ಮಾರುದ್ದ ಮಂಡೆ ಕೂದ ಬಾಚಿ ಕೈತಾಲೆ ತಗದು ಸುರುಳಿ ತಗದು ಎತ್ತಿ ಗಂಟ ಕಟ್ಟಿ ಎಣ್ಣ ಗಂಟಿಗೆ ಪಕ್ಕ ರನ್ನಾದ ಉಗ್ಗಿಯ ಧರಿಸಿ ಅಂಡು ಮಲ್ಗೆ ದುಂಡು ಮಲ್ಗೆ ಮಂಡೆಯ ತುಂಬಾ ಮುಡಿದು ಬಂಗಾರದ ಒಡವೆ ಧರಿಸಿ ಚಿನ್ನದ ತಿಲಕ ಇಟ್ಟು ಶೃಂಗಾರವಾಗೋ ತಾಳೆ ರಂಬೆ ಉತ್ತರಳ್ಳಿ ಮಾರಿ ತಂದನ್ನ ತಾನ ತಂದನ್ನ ತಾನಾನ ತಂದನ ತಾನಾನ ಉರುಗಣ್ಣ ಬಿಟ್ಟುಕೊಂಡು ಉರು ನಾಲ್ಗೆ ಹಚ್ಚಿಕೊಂಡು ಮಾರೋದ್ದ ಎತ್ತ ತಗದು ಬಲಗೈಲೆ ಹಿಡಿದುಕೊಂಡು ಪಟ್ಟಾದ ತೇದಿಯ ನೇರೆ ಹೊರಟಾಡು ಮಾರಮ್ಮ ತಂದನ್ನ ತಾನಾನ ತಂದನ್ನ ತಾನಾನ ತಂದನ ತಾನಾನ ಉತ್ತನಳ್ಳಿ ಊರು ಗಾಣೆ ಸಾಕಳ್ಳಿ ಆದಿಗಾಣೆ ನಲಿತಾದ್ರಿ ಊರ ಗಾಣೆ ದೊಡ್ಡಕೆರೆ ಗಾಣೆ ಬೆಟ್ಟಾದ ತಾಳಿಗೆ ಬಂದು ಪಟ್ಟಾದ ತೇಜಿಯ ಹಿಡಿದು ಗಿಲ 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 ಹತ್ತೊತ್ತಾಳೆ ಸಾವಿರ ಸೋಪಾನ ತಂದನ್ನ ತಾನ ತಂದನ್ನ ತಾನ ತಂದನ ತಾನ ಬೆಟ್ಟವ ಹತ್ತುತ್ತ ಕುಡಿ ಬೆವರ ತೊಡೆಯುತ್ತ ಅಪರಂಜಿ ಮಂಡ್ಯ ಬದರೂತ ತಾನ ತಂದನ ತಾನ ತಂದನ ತಂದೆ ನಾನ ತಂದನ್ನ ತಾನ ತಂದನ್ನ ಅಪರಂಜಿ ಮಂಡ್ಯ ಬದರೂತ ಉರಿಕಾತಿ ಬೆಟ್ಟವ ಹತ್ತಿ ಬಂದಾಳು ತಾನ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ ಕೊರಳನ್ನೇ ತಬ್ಬುಕೊಂಡು ಬೋದುಕ್ಕ ಮಾಡುತ್ತಾಳೆ ತಂದನ್ನ ತಾನ ತಂದನ್ನ ತಾನ ತಂದನ ತಾನ ಕೇಳೆ ಕೇಳವ್ವ ತಂಗಿ ನಾ ಕಂಡೆ ಕೆಟ್ಟ ಸಪುನ ಆಪತ್ತೆ ಬರುವ ಸೊಪುನ ಚಾಪೇಲಿ ಮುದುರುವ ಸೊಪುನ ಸರಸ ಒಂದಾಡನಿಲ್ಲ ಅರ್ಶನ ನೀರ್ ಮಿಂದಿಲ್ಲ ತುರುಬಿಗೆ ಹೂವ ಮುಡಿನಿಲ್ಲ ತುರುಬಿಗೆ ಹೂವ ಮುಡನಿಲ್ಲ ತಂಗ್ಯಮ್ಮ ಸರಸಗ್ ನಿಂಭಾವ ಬರನಿಲ್ಲ ಗಂಡ ಹೋದಾಗಿನಿಂದ ಮಂಡೆಯ ಬಚನಿಲ್ಲ ದುಂಡು ಮಲ್ಲಿಗೆಯ ಮುಡಿನಿಲ್ಲ ದುಂಡು ಮಲ್ಲಿಗೆಯ ಮುಡಿನಿಲ್ಲ ತಂಗ್ಯಮ್ಮ ನಿನ್ನ ಭಾವನ ತಿನ್ನ ಬರಲಿಲ್ಲ ನಿನ್ನೆ ಮೊನ್ನೆಯಿಂದ ಮ್ಯಾಗ್ಲ ಜ್ಞಾನ ಅನ್ನ ಸೇರೊಲ್ದು ಜನ್ಮಕ್ಕೆ ಅನ್ನ ಸೇರೊಲ್ದು ಜನ್ಮಕ್ಕೆ ತಂಗ್ಯಮ್ಮ ಅವನಾಯ್ಸ ತುಡಿಯ ಬರಲಿಲ್ಲ ಅವನಿಂಗೆ ಭಾವನಾದ ನಾನಿಂಗೆ ನಾದಿನಿಯಾದೆ ಭಾವ ಅನ್ನೋಕೆ ಅಕ್ಕ ಬೋನಾಕೆ ಆಗುತ್ತೈತೆ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ಅವನ್ಗಾವಾದ್ರೂ ಕಚ್ಚಬಾರ್ದ ಚೌಳಾದ್ರೂ ಚುಚ್ಚಬಾರ್ದ ಹೊಟ್ಟೆಯ ನೋವು ಬಂದು ಹಟ್ಟಿಗೆ ಹಿಡಿಯಬಾರ್ದ ನಾಕಾರ ಜ್ವರ ಬಂದು ನರಳಾಡಿ ಸಾಯಬಾರ್ದ ಕಳ್ಳ ಅವನ ತೊಡೆಯ ಬರನಿಲ್ಲ ತೆಂಗೆಮ್ಮ
ಕರೆದು ಬಾರಿ ಬಾವ ನಂಜಯ್ಯನ್ನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಅಕ್ಕಯ್ಯ ಅಂಗವಂತರೂ ಅವರು, ಲಿಂಗವಂತರೂ ಅವರು. ಕುರಿ ಕೋಳಿ ತಿನ್ನೋ ನಮಗೂ ಅವ್ರಿಗೂ ಹೇಗಕ್ಕ ಸಂಬಂಧ? ಅದಲ್ಲದೆ ನಂಜುಂಡೇಶ್ವರಿಗೆ ಇಬ್ಬರು ಹೆಂಡತಿದ್ದಾರೆ. ಅವರು ನನ್ನನ್ನು ನೋಡಿದ್ರೆ ಸುಮ್ಮನೆ ಬಿಡ್ತಾರ ಅಕ್ಕಯ್ಯ? ಗಾಚರ ಗಮ್ಮನ್ಸುತ್ತಾರೆ, ಭೂತಗಳ ಬಿಡಿಸುತ್ತಾರೆ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಅಕ್ಕಂದಿರ ನಿದುರೆಯ ನೋಡಿ, ಭಾವನ ಎಚ್ಚರವ ನೋಡಿ, ಅವನೆಚ್ಚರದ ಹೋತಲ್ಲಿ ನೋಡಿ ಕರೆಯವ್ವ ತಂಗಿ. ಅಕ್ಕ ಆಡಿದ ಮಾತ ಚಿಕ್ಕ ತಂಗಮ್ಮ ಕೇಳಿ ಅಕ್ಕ ನೆರವಳೆ ತೇಜಿಯ ತಾನ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ತಂದನ್ನ. ಅಕ್ಕ ನೆರವಳೆ ತೇಜಿಯ ಮಾರಮ್ಮ ನಂಜಾಲ ಗೂಡ್ಗೆ ಹೊಂಟವಳೆ ತಾನ ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ. ಓ ನಂಜುಂಡ ಭಾವ, ನಾನು ಮಾಯಾಗಾತಿ ಚಾಮುಂಡೇಶ್ವರಿ ತಂಗಿ ಮುತ್ತಳ್ಳಿ ಮಾರಮ್ಮ ಬಂದಿದ್ದೀನಿ. ನೀನ್ ಯಾರು ಬೇರೆ ಅನ್ಕೊಂಡ್ಬಿಟ್ಟಿದ್ಯಾ? ಅಕ್ಕ ನಿನ್ನ ಕರ್ಕೊಂಬ ಅಂತ ಹೇಳಿದ್ದಾಳೆ. ಓ ಭಾವ, ಅಕ್ಕ ನಿನ್ನ ಕರ್ಕೊಂಬರ ಕೇಳಿದ್ದಾಳೆ. ಭಾವ ಭಾವ ಬಾಬಾ ಮಾತನಾಡಯ್ಯ ಸಂಭೋ ಮಾತನಾಡಯ್ಯ ಸಂಭೋ ಮಾತಿಗೆ ಮರುಳಾದೆ ಪ್ರೀತಿಯುಳ್ಳರ್ಸೆ ಮಾತನಾಡೋ ಸಂಭೋ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮುತ್ತುಳ ಮುಖವ ತೋರೋ ಅಂದಕ್ಕೆ ದರಿಯ ತೋರೋ ಚಂದಕ್ಕೆ ಮಾತನಾಡೋ ಚಂದ್ರಶೇಖರ ನಂಜುಂಡೆ ಸಾಮನತೆ ಇಲ್ಲವಯ್ಯೋ ನಿನ್ನ ಮನದಿಯ ಮ್ಯಾಲೆ. ತಾಳೆಯ ಗರಿಗಳು ನೀವೇ ಭಾವ ತಾಳೆಯ ಗರಿಗಳು ನೀವೇ ಸೀಳಿ ಮುಡಿಯೋಳು ನಾನೇ ಚೀಲುಗಾರ ನಂಜುಂಡು ಮಾತನಾಡೋ ಹರನೆ ಮಾತನಾಡೋ ಗುರುವೆ ಮಾತನಾಡೋ ಶಿವನೇ ಮಾತನಾಡೋ ಶಂಕರ ಮಾತನಾಡೋ ಗಿರಿಗೆ ಎದ್ದು ಬಾರೋ. ಹರಗರ ಗರಗರ ನಂಜುಂಡಲಿಂಗೋ ಮನಸೇ ಇಲ್ಲವಯ್ಯೋ ನಿನ್ನ ಮಡದಿಯ ಮ್ಯಾಲೆ. ಕಪನಿಯ ಹೊಳೆಯ ಒಳಗೆ ಭಾವ ಕಪನಿಯ ಹೊಳೆಯ ಒಳಗೆ ವಿಪರೀತವೇನಯ್ಯ ಹಸುಗೊಂಡು ಈಸವ ಧರಿಸಿದೋರೇ ಹಸುಗಂಡು ಈಸವ ಧರಿಸಿದ ನಂಜುಂಡಲಿಂಗೋ ವಿಶ್ವಾಸಕಾರ ಮಾತನಾಡೋ. ನಡುಗಾಡಿನಲ್ಲಿರೋ ನಂಜುಂಡ ಗುರುವೇ ಮನಸೇ ಇಲ್ಲವಯ್ಯೋ ನಿನ್ನ ಮಡದಿಯ ಮ್ಯಾಲೆ. ಬಲ ಚೋರಿಳ್ಗೆ ಒಳ್ಳೆ ನಿದ್ದೆ ಎಡ ಚೋರಿಳ್ಗೆ ಒಳ್ಳೆ ಗೊತ್ತ ಗದ್ದೋಗೋ ಕಳ್ಳನಿಗಿಂದು ಭೋಜನ ಅಂದರಂತೆ ತಂದನ್ನ ತಾನಾನ ತಂದನ್ನ ತಾನಾನ ತದನಾನ ತಾನಾನ. ಯಾವ ರೀತಿ ಮಾಡಿ ಕಳುವ ಕದ್ದೋಗಲಯ್ಯ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಎಡಬಲಕ್ಕೆ ಒತ್ತು ಬೊಟ್ಟು ಮಡದೀರ ಇಬ್ಬರ ಬೊಟ್ಟು ಕೀಳುಗೆ ಸ್ವಾಮಿಯವರು ಒಳ್ಳ ಬೊಳ್ಳಗೆ ಜರುಗಿ ಜಕ್ಕ ಮೇಲೆ ಎದ್ದು ಪಕ್ಕನೆ ಮೂರುತ ಮಾಡಿ ಕಣ್ಣುಗಳ ಒದಗಿಕೊಂಡು ಕೈಬರೆಯ ನೋಡಿದರಂತೆ ಅಮಿ ಗಂಡ ಗಂಡ ಅಂತ ಬಾಳ ಹೊಡೆದಾಡ್ತಾ ಇದ್ರಿ ಬಿಡದೆ ತಲಮಾಟೆಗಳ ಬೆಳಗಾವ ತಪ್ಪುಕೊಂಡ್ರೆ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ತ್ರಿಪುರ ಸುಂದರಿಯರು 3 ಹೊತ್ತು ಗಂಡ ಪಕ್ಕದಲ್ಲೇ ಇರಬೇಕು. ಅದಕ್ಕೆ ಹೊತ್ತು ಗೊತ್ತು ಯಾವುದೂ ಇಲ್ಲ ಇವರಿಗೆ. ಗಂಡನಾದವನಿಗೆ ಬೇರೆ ಕೆಲಸವಿರುವುದಿಲ್ಲವೇ?
ಈಗ ಗಂಡ ಇಲ್ಲಿ ಮಲಗಿದ್ದಾನೆ. ಸೂರ್ಯದೇವ ಬರುವವರೆಗೂ ತಬ್ಬಿಕೊಂಡು ಮಲಗಿಕೊಳ್ಳಿ. ಬಸವ, ನಿನ್ನ ಕೆಲಸವನ್ನು ಮಾಡಿಕೊಂಡು ಬಿದ್ದಿರು. ಅದೇ ಕೆಲಸ ಬಾವ, ನಮ್ಮ ಅಕ್ಕ ನನ್ಗೆ ವಹಿಸಿರೋದು. ಓಹೋ, ಅಕ್ಕನವರ ಅಪ್ಪಣೆ. ಸರಿ 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 ಸರಿ. ಶೇಷ, ಈಗ ನಾನು ಹಕೀಮ ನಂಜುಣ್ಣನಲ್ವೇ? ರೋಗಿಗಳಿಗೆ ಮದ್ದು ಕೊಡಲು ಕಸ, ರಸ, ಬೇರು, ನಾರು ಎಲ್ಲವನ್ನು ಇಂತಹ ಹೊತ್ತಿನಲ್ಲೇ ಶೇಖರಣೆ ಮಾಡಬೇಕಲ್ಲವೇ? ಅದಕ್ಕಾಗಿ ನಾನು ಹೋಗುತ್ತಿದ್ದೇನೆ. ತೆಗಿ. ಯಾವತ್ತೂ ಇಲ್ದಿರೋದು ಏನಿವತ್ತು ಹೊಸ ಪದ್ಧತಿ? ನಾನು ಬರ್ತೀನಿ ನಿನ್ ಜೊತೆ ಸಹಾಯಕ್ಕೆ. ಸಹಾಯ? ಎಲ್ಲರಿಗೂ ಸಹಾಯ ಮಾಡುವ ನನಗೆ ನೀನು ಸಹಾಯ ಮಾಡುವಯ್ಯ? ನೀನು ನನ್ನ ಜೊತೆಯಲ್ಲಿ ಬಾರದೆ ಇದ್ದರೆ ಅದೇ ದೊಡ್ಡ ಸಹಾಯ. ನಿಲ್ಲಿ. ಏನಿದು ಜೋಳಿಗೆಯಲ್ಲಿ? ಉತ್ತಮ ಕುಲದಲ್ಲಿ ಹುಟ್ಟಿ ನೀವು ಈ ತರ ಕೆಲಸವನ್ನು ಮಾಡದೆ? ಅಧಿಕ ಪ್ರಸಂಗಿ, ನನಗೆ ವಿವೇಕವನ್ನು ಕಲಿಸಬೇಡ. ಹೇಗೆ ಬಿದ್ದಿದ್ದಾನೆ ಅದಕ್ಕೆ ಹೇಳುವುದು. ಕುಲ ಕೇಳಿ ಗೋತ್ರವನ್ನು ಕೆಡಿಸಿಕೊಂಡ್ರಂತೆ. ಇದು ಹಾಗೆಯೇ. ನಾಳೆ ಬೆಳಿಗ್ಗೆ ಅಕ್ಕ ಬಂದು ನೀರು ಚುಮುಕಿಸಿ ಎಬ್ಬಿಸುವವರೆಗೂ ಹೀಗೆ ಬಿದ್ದಿರು. ಏನೇ ಆಗಲಿ, ತೊಡಕುಗಳನ್ನೆಲ್ಲ ದಾಟಿ ಪಡೆಯುವ ಸುಖವಿದೆಯಲ್ಲ, ಅದು ಮಧುರಾತಿ ಮಧುರ. ಚಾಮುಂಡಿ ಸ್ವಾಮಿ ನಂಜುಂಡಲಿಂಗ ಸೆಟೆದೋ ನಿಂತು ನೋಡಿ ಬಿದ್ದೋಟ ಒಡೆಯುತ್ತಾರೆ. ಬೆಟ್ಟದ ಚಾಮಾಯಿ ಮನೆಗೆ ತಂದನ್ನ ತಾನಾನ, ತಂದನ್ನ ತಾನಾನ, ತಂದನಾನ ತಾನಾನ. ಚಾಮುಂಡಿ, ಚಾಮುಂಡಿ, ನಾನು ನಂಜುಂಡ. ಸಪೋರ್ಟ್ ಸರೊತ್ತಲ್ ನನ್ ಹಟ್ಟಿಗೆ ಬಂದೋರ್ಯಾರು? ಹೆಸರೇಳಿ ನಿಮ್ಮ ಕುಲವೇಳಿ, ಹೆಸರೇಳಿ ನಿಮ್ಮ ಕುಲವೇಳಿ. ಮಾ ಸ್ವಾಮಿ ಮಡದಿಲ್ಲವೇನೋ ಮನೆಯಾಗೆ? ನಿಮ್ಗೆ ಮಡದಿಲ್ಲವೇನೋ ಮನೆಯಾಗೆ? ಮಡದಿ ಇದ್ದರೆಗೇನು ಮನಕ್ಕೆ ಬಾರದ ಮೇಲೆ ನೀನು ಮುತ್ತಿನ ಅರಗಿಣಿ, ನೀನು ಮುತ್ತಿನ ಅರಗಿಣಿ. ಚಾಮಾಯಿ ಬೇಗೆದ್ದು ಕದವ ತೆಗಿಬಾರೆ, ನೀನು ಬೇಗೆದ್ದು ಕದವ ತೆಗಿಬಾರೆ. ನಾನು ಕುರಿಯ ಕೋಳಿ ತಿನ್ನೋ ಕರಿಜಾತಿ ಚಾಮುಂಡಿ, ಲಿಂಗ ಜಂಗಮರು ಬರಬಹುದೇ? ನೀವು ಲಿಂಗ ಜಂಗಮರು ಬರಬಹುದೇ? ಮಾ ಸ್ವಾಮಿ ನಾನೆಂಗೆ ಕದವ ತೆರೆಯಾಲಿ? ಈಗ ನಾನೆಂಗೆ ಕದವ ತೆಗೆಯಾಲಿ? ಏ ಚಾಮುಂಡಿ, ಹೀಗೆ ನನ್ನ ನಡುರಾತ್ರಿಲಿ ಹೊರಗಡೆ ನಿಲ್ಲಿಸಿ ಈ ರೀತಿ ಗೇಲಿ ಮಾಡೋದು ಸರಿನಾ? ಬೇಗ ಬಾ, ಬೇಗ ಬಂದು ಬಾಗಿಲು ತೆಗಿ. ನಾನು ನಿನಗೋಸ್ಕರ ಓಡೋಡ್ ಬಂದಿದ್ದೀನಿ. ಬಾ ಚಾಮುಂಡಿ, ಬಾ ಚಾಮುಂಡಿ. ಆಯಾ ಉಳ್ಳೊಳು ನೀನು, ಛಾಯಾ ಉಳ್ಳೊಳು ನೀನು, ನಿನ್ನ ದಂಡೆಗೊಬ್ಬ ಬರುವೇನು, ನಿನ್ನ ದಂಡೆಗೊಬ್ಬ ಬರುವೇನು. ಚಾಮುಂಡಿ ಬೇಗೆದ್ದು ಕದವ ತೆಗಿಬಾರೆ, ನೀನು ಬೇಗೆದ್ದು ಕದವ ತೆಗಿಬಾರೆ. ಮೀನು ಮಿಟಿಚಿ ತಿನ್ನೋ ಮುಕ್ಕೂರಿ ಚಾಮುಂಡಿ, ಹುಡುಗ ಜಂಗಮರು ಬರಬಹುದಾ? ನೀವು ಹುಡುಗ ಜಂಗಮರು ಬರಬಹುದಾ? ಮಾ ಸ್ವಾಮಿ ನಾನೆಂಗೆ ಕದವ ತೆಗೆಯಾಲಿ? ನಿಮಗೆ ನಾನೆಂಗೆ ಕದವ ತೆಗೆಯಾಲಿ? ನಾನು ಚಾಮುಂಡಿ, ನಿನ್ನ ನಂಜುಂಡ, ನಿನಗೋಸ್ಕರ ನಾನು ಓಡೋಡು ಬಂದಿದ್ದೀನಿ. ಬಾ ಬಾ, ಬಾಗಿಲು ತೆಗಿ ಬಾ.
ಚಾಮುಂಡಿ, ಆ ಬ್ರಹ್ಮ ನಿನ್ನಲ್ಲಿ ಅದೇನು ಆಕರ್ಷಣೆಯನ್ನು ತುಂಬಿದ್ದಾನೆ? ಈ ಸೌಂದರ್ಯಕ್ಕೆ ಸೋಲದೇ ಇರುವ ಸರದಾರನ್ ಯಾರಿದ್ದಾರೆ? ಭುವನೈಕ ಸುಂದರಿಯನ್ನು ಪಡೆದ ನಾನು ಧನ್ಯ, ಧನ್ಯ ಚಾಮುಂಡಿ, ಧನ್ಯ. ಉಮಾಜಿ, ಸೂರ್ಯ ನಡುನತ್ತಿಗೆ ಬಂದರು ಸ್ವಾಮಿ ಇನ್ನು ಎಚ್ಚರಗೊಳ್ಳಲಿಲ್ಲವೇ? ಎಚ್ಚರಿಸಿ ಮಜ್ಜನಕ್ಕೆ ಕರೆದುತ್ತಾ. ಸರಿ ಅಕ್ಕ. ಅಕ್ಕ ಅಕ್ಕ, ರಾತ್ರಿ ನಾವು ಗಾಢ ನಿದ್ರೆಯಲ್ಲಿ ಇರುವಾಗ ದಿಂಬುಗಳನ್ನು ಜೋಡಿಸಿ ಒದಿಕೆಯನ್ನು ಒದಿಸಿ ಅವರಂತೆ ಕಾಣುವಂತೆ ಇಟ್ಟಿದ್ದಾರೆ ಅಕ್ಕ. ಆದರೆ ಅವರಿಲ್ಲ. ಅವರಿಲ್ಲವಾ? ಮೋಸ, ಕಪಟ, ವಂಚನೆ, ಈ ದೇವೇರಿಯನ್ನೇ ವಂಚಿಸುವಷ್ಟು ಧೈರ್ಯ ಬಂತೆ ಆ ನಂಜುಂಡೇಶ್ವರನಿಗೆ. ಕಾಲಕ್ಕೂ ಬಿಡದೆ ಹೋದ ಕಳ್ಳ ಅವನಾಯ್ಸ ತೊಡಿಯ ತನದನ್ನ ತಾನಾನ ತಂದನ್ನ ತಾನಾನ ತನನ ತಾನಾನ. ಆ ಧೈರ್ಯ ಎಲ್ಲಿಂದ ಬಂತು ಅಕ್ಕ ಅವರಿಗೆ? ಅವರು ಹೇಳುವುದನ್ನೆಲ್ಲ ನೀನು ನಂಬುವುದರಿಂದ. ಸ್ವಾಮಿಯವರಿಂದ ದ್ರೋಹ ತಂಗಿ ಸಹಿಸಲಾರೆ, ನಾನಿದನ್ನು ಎಂದೆಂದಿಗೂ ಸಹಿಸಲಾರೆ. ಬಸವನನ್ನು ಕೇಳಿದಾಗೆಲ್ಲ ಒಂದೇ ಉತ್ತರ, ಆ ಮಲ್ಲನ ಮೂಲೆಯ ಬೆಟ್ಟದ ಕಡೆಗೆ ಹೋದರಂತೆ. ಮಲ್ಲನ ಮೂಲೆ, ಮಲ್ಲನ ಮೂಲೆ. ನಾವು ಗಾಢ ಅಂಧಕಾರದಲ್ಲಿ ಇದ್ದಿಸುವಾಗ ಆ ಮಲ್ಲನ ಮೂಲೆಗೆ, ಅಂದರೆ ಚಾಮುಂಡಿ ಬೆಟ್ಟದ ಕಡೆಗೆ ಪಯಣ. ನಾವು ಗಾಢ ನಿದ್ರೆಯಲ್ಲಿ ಇರುವಾಗ ಆ ಚಾಮುಂಡಿ ಜೊತೆ ಸರಸನ್ನ ಮಾಡಲು ಹೋಗಿದ್ದಾರೆ ಅಕ್ಕ. ಬಿಡಬಾರದಕ್ಕ, ಬಿಡಬಾರದು. ಆ ಸೌತಿ ಮನೆಯಿಂದ ಸ್ವಾಮಿಯನ್ನು ಮೊದಲು ಕರೆದು ತರಬೇಕು ಅಕ್ಕ. ಗಂಡನಿದ್ದರು ನಾವು ಕಂಡೋಳ್ಗೆ ಕೊಟ್ಟ ಮ್ಯಾಲೆ ಮುಂಡೆ ರಾಜೇವಲ್ಲೇ ಬಂಡವಾಳಾಯಿತಲ್ಲೇ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಮಧುಕಾತಿ ಗೋಲುಕೊಂಡ ಮಾಯಕಾತಿ ಗೋಲುಕೊಂಡ ರಾಕ್ಷನ ಕೊಂದೊಳ್ಗೆ ಒಲುಕೊಂಡ ಸಂಗಮ. ಇನ್ನು ನಮಗೆ ನಮ್ಮ ಶ್ರೀಕಂಠ ಸಿಕ್ಕಿನವ್ವ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಸವತಿ, ಸವತಿ, ಕೇಳಲಾರೆ ತಂಗಿ, ಕೇಳಲಾರೆ. ಕೆಣಿಕೊಂಡೋದರು ಕಷ್ಟ, ಕೆಣಕದೆ ಹೋದರು ಕಷ್ಟ, ಅಂದರುವೆ ಕಷ್ಟ, ಅನ್ನದಿದ್ದರು ಕಷ್ಟ. ನಮಗೆ ಬಂದಂತ ಕಷ್ಟ ಯಾರಿಗೂ ಬರದಿರಲಿ ಶಿವನೇ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಯಾರಿದು ಇಷ್ಟೋರಾಗ ಬಾಕ್ಲು ಬಡಿತಾ ಇರೋದು? ಮೊದಲು ಬಾಗಿಲು ತೆಗಿ, ನನ್ನ ನೋಡು, ಆಮೇಲೆ ನಿನಗೆ ಯಾರು ಗೊತ್ತಾಗುತ್ತೆ. ಚಾಮುಂಡಿ, ಅದು ದೇವೇರಿ, ನಿನ್ ಬಾಗಿಲು ತೆಗಿಬೇಡ. ಅವಳು ಬಾಯಿ ಬಿಟ್ರೆ ಊರೇ ಮುಳುಗೋಗ್ಬಿಡುತ್ತೆ. ಏನಪ್ಪ ಮಾಡೋದು? ಹೇಗೆ ತಪ್ಪಿಸ್ಕೊಳ್ಳೋದು ನಾನು? ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ನಂಜುಂಡ, ಏನ್ ಮಕ ನೋಡ್ತಾ ನಿಂತಿದೀಯ ಸ್ವಾಮಿ? ನಡಿ ಇವ್ನ ಎಳ್ಕೊಂಡು. ನನ್ನ ಕರ್ಮ, ನನ್ನ ಸ್ವಾಮಿ ಈ ದುರಸ್ತಿಯನ್ನು ನೋಡಬೇಕೆ? ನಡಿ ನಡಿ.
ಅಯ್ಯೋ ಇದೇ ನಿಂಗಾಗೋಯ್ತಲ್ಲ. ಮತ್ತೆ ತಾಳಿ ಕಟ್ಕೊಂಡಿರೋ ಹೆಂಡ್ತಿರು ಸುಮ್ನೆ ಬಿಟ್ಟಾರೆ ಅಂದ. ಹಾಗಾದ್ರೆ ಗುರುಗಳೇ ತಾಳಿ ಇಲ್ದೆ ಮದ್ವೆ ಇಲ್ದೆ ಮದ್ವೆ ಅಂತೆ, ತಾಳಿ ಇಲ್ದೆ ಮದ್ವೆ ಅಂತೆ, ವಾಲ್ಗ ಇಲ್ದೆ ಮದ್ವೆ ಅಂತೆ, ನಂಜುಂಡಪ್ಪನ ಮದ್ವೆ ಅಂತೆ ಡುಮ್ ಡುಮ್ ಡುಮ್, ಆ ನಂಜುಂಡಪ್ಪನ ಮದ್ವೆ ಅಂತೆ ಡುಮ್ ಡುಮ್ ಡುಮ್. ಮುಚ್ಚ ಏನ ವಟ 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 ಅಂತ ಶುರು ಮಾಡ್ಕೊಬಿಟ್ಟಿಯ ಲೋ. ಗುರುಗಳ ನಮ್ ನಂಜುಂಡಪ್ಪ ಈ ಪುರೋಹಿತರು ಬೇಡ, ಈ ತಾಳಿ ಶಾಸ್ತ್ರವು ಬೇಡ ಅಂತ ನಂಜುಂಡಪ್ಪ. ಹೆಣ್ಣಿನ ಜನುಮಾಕೆ ಅಣ್ಣ ತಮ್ಮರು ಬೇಕು, ಬೆನ್ನ ತಟ್ಟುವರು ಸಭೆಯೊಳಗೆ, ಬೆನ್ನ ತಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನ ಕಟ್ಟುವರು ಒಡೆಯೊಳಗೆ. ಹೆಣ್ಣಿನ ಜನುಮಾಕೆ ಅಣ್ಣ ತಮ್ಮರು ಬೇಕು, ಬೆನ್ನ ತಟ್ಟುವರು ಸಭೆಯೊಳಗೆ, ಬೆನ್ನ ತಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನ ಕಟ್ಟುವರು ಉಡಿ
ತಂಗಿ ಚಾಮುಂಡಿ, ಅಣ್ಣ, ಕಾವೇರಿ ತೀರದಲ್ಲಿ ಆದಿಶೇಷನ ಮೇಲೆ ಯೋಗದಲ್ಲಿದ್ದ ನನಗೆ ದ್ವಾಪರ ಯುಗದಲ್ಲಿ ದ್ರೌಪದಿಯು ವಸ್ತ್ರಾಪರಣಕ್ಕೊಳಗಾದಾಗ ಆಕೆಯ ಆರ್ತನಾದದಂತೆಯೇ ಈ ನಿನ್ನ ಆರ್ತನಾದವು ನನ್ನ ಕಿವಿಗೆ ಬರಸಿಡಿಲಿನಂತೆ ಬಡಿದಾಗ ಎಚ್ಚೆತ್ತಗೊಂಡ ನಾನು ತಂಗಿಯಾದ ನಿನ್ನ ಈ ದುಃಖವನ್ನು ತಾಳಲಾರದೆ ನಿನ್ನ ಸಹಾಯಕ್ಕೆಂದು ಧಾವಿಸಿ ಬಂದಿದ್ದೇನೆ. ತಂಗಿ, ದುಃಖಿಸಬೇಡ. ನಾನೇ ನಂಜನಗೂಡಿಗೆ ಹೋಗಿ ಭಾವನಾದ ನಂಜನನೊಬ್ಬನಿಗೆ ಕಾಣಿಸಿಕೊಂಡು ನಿನ್ನ ಎಲ್ಲ ಕಷ್ಟಗಳನ್ನು ವಿವರಿಸುತ್ತೇನೆ. ಅವನು ಕಾಯಿಲೆ ಬಂದಂತೆ ನರಳುತ್ತಾ ಸತ್ತಂತೆ ಇರುತ್ತಾನೆ. ನೀನು ಆಗ ಕೊರವಂಜಿ ರೂಪದಲ್ಲಿ ಹೋಗಿ ನಿನ್ನ ಕಾರ್ಯವನ್ನು ಸಾಧಿಸಿಕೊ. ನನ್ನಣ್ಣ ರಂಗಣ್ಣ, ನೀನು ಹೇಳಿದಂತೆ ಆಗಲಿ. ನಾನು ಕೊರವಂಜಿ ವೇಷದಲ್ಲಿ ಹೋಗಿ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತೇನೆ. ಸ್ವಾಮಿ, ಸ್ವಾಮಿ, ಅಯ್ಯೋ ದೇವ್ರೆ, ಸ್ವಾಮಿ ಏನಾಯ್ತು? ಸ್ವಾಮಿ, ಸ್ವಾಮಿ, ಅಯ್ಯೋ ಅಕ್ಕ! ಅವ್ರ ಬಗ್ಗೆ ನನಗ್ ಗೊತ್ತಿದೆ. ನಡಿ ನಡಿ, ನಿನ್ನ ತಪ್ಪು ಕಲ್ಪನೆ. ನಮ್ಮ ಸೌಭಾಗ್ಯದ ಗತಿ ಹೀಗಾಯಿತಲ್ಲ ಸೋಮಾಜಿ. ಸ್ವಾಮಿ, ಅಯ್ಯೋ ದುರ್ವಿಧಿಯೇ. ಸ್ವಾಮಿ, ಅಯ್ಯೋ ಸ್ವಾಮಿ, ಎದ್ದೇಳಿಸಿ ಕಟ್ಟ ಸ್ವಾಮಿ. ನಾವು ಆಡಿದ ಮಾತನ್ನೆಲ್ಲ ಮನ್ನಿಸಿ ಎದ್ದೇಳು ಶ್ರೀಕೃಷ್ಣ. ಸ್ವಾಮಿ ಮಾತನಾಡಯ್ಯ ಸಂಭೋ, ಮಾತಿಗೆ ಮರುಳದೆ ಪ್ರೀತಿಯುಳ್ಳರ್ಸೆ ಮಾತನಾಡೋ ಸಂಭೋ. ಮಾತನಾಡೋ, ಎದ್ದು ಬೀದಿಗೆ ಬಾರೋ, ಮುತ್ತುಳ ಮುಖವ ತೋರೋ, ಅಂದಕ್ಕೆ ದನಿಯ ತೋರೋ, ಚಂದಕ್ಕೆ ಮಾತನಾಡೋ. ಚಂದ್ರಶೇಖರ ನಂದುಂಡೆ ಸಾಮರ್ಥ್ಯ ಇಲ್ಲವಯ್ಯೋ ನಿನ್ನ ಮಡದಿಯ ಮ್ಯಾಲೆ. ಕಪನಿಯ ಹೊಳೆಯ ಒಳಗೆ ಭಾವ ಕಪನಿಯ ಹೊಳೆಯ ಒಳಗೆ ವಿಪರೀತವೇನಯ್ಯ ಹಸುಗೊಂಡು ಇಸವ ಧರಿಸಿದೋರೆ. ಹಸುಗಂಡು ಈಸವ ಧರಿಸಿದ ನಂಜುಂಡಲಿಂಗೋ ವಿಶ್ವಾಸಕಾರ ಮಾತನಾಡೋ. ಈ ಸಂಪರಾಜಿ ಮನ್ನ ನಂಜುಂಡು ಮನಸ್ಸೇ ಇಲ್ಲವಯ್ಯೋ ನಿನ್ನ ಮಡದಿಯ ಮ್ಯಾಲೆ. ಗಂಧ ಚಂದವು ನೀವೇ, ಚಂದಕ್ಕೆ ಧರಿಸೋರು ನೀವೇ, ಚಂದಿರ ಶೇಖರ ಮಾತನಾಡೋ ಸ್ವಾಮಿ. ಮಾತನಾಡೋ, ಎದ್ದು ಬೀದಿಗೆ ಬಾರೋ, ಮುತ್ತುಳ ಮುಖವ ತೋರೋ. ನಡುಗಡಿನಲ್ಲಿರ ನಂಜುಂಡಲಿರುವೆ ಮನಸ್ಸೇ ಇಲ್ಲವಯ್ಯೋ ನಿನ್ನ ಮಡದಿಯ ಮ್ಯಾಲೆ. ನಂಜಾಲ ಗೂಡ ಮರೆತೆ, ನವಲು ಮಂಟಪವ ಮರೆತೆ, ಇಬ್ಬರು ಹೆಂಡೀರ ಮರೆತೆ, ಚಾಮುಂಡಿ ಗೊಲ್ಮೆ ಕರ್ತು ಮಾತನಾಡೋ. ಸೈ 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 ನಂಜುಂಡಲಿಂಗೋ ಮನಸ್ಸೇ ಇಲ್ಲವಯ್ಯೋ ನಿನ್ನ ಮಡದಿಯ ಮ್ಯಾಲೆ. ಅಲ್ಲಿ
ಅಲ್ಲಿಗಿಲ್ಲಿಗೆ ವಾಸ ಹುಲ್ಲುರಿಯ ಬಾಸು ವೇಸ ನಂಜುಂಡ ಪಾರೋ ಮೇಸ ಶ್ರೀ ಚಾಮುಂಡಿ ವಾಸ ಮಾತನಾಡೋ ಅರಗರ ಕರಗರ ನಂಜುಂಡಲಿಂಗು ಮನಸೇ ಇಲ್ಲವಯ್ಯೋ ನಿನ್ನ ಮಡದಿಯ ಮ್ಯಾಲೆ. ನಮ್ಮ ಕುಂಕುಮ ಭಾಗ್ಯ ಕೊನೆಯಾಗಿ ಹೋಯಿತೆ, ನಮ್ಮ ಮಾಂಗಲ್ಯ ಭಾಗ್ಯ ಎಂದಿಗೆ ಮುರಿದು ಬಿದ್ದೆ. ಶಿವನೇ ಹಕೀಮಾ ಏಳಯ್ಯ ನಂಜುಂಡನೆ ಎದ್ದು ಬಾರೆಯ ಹಕೀಮಾ ನಂಜುಂಡನೆ
ನಮಗಿನ್ಯಾರು ಗತಿ ಸೋಮಾಜಿ, ನಮಗಿನ್ಯಾರು ಗತಿ? ನಾಟ್ಯ ಮಯೂರಿಯರಂತೆ ಮಧುರ ಗಾನದಲ್ಲಿ ಮೈ ಮರೆದಿದ್ದ ನಮಗೆ ವಿಧಿರಾಯನ ಬಯಲಾಟ ತಿಳಿಯಲಿಲ್ಲವೇ ಅಕ್ಕ, ತಿಳಿಯಲಿಲ್ಲವೇ? ನಂಜುಂಡ ಕೊಟ್ಟ ಬದುಕ ನೀನಲಗಿಸಬೇಡ, ನಮ್ಮ ಸೌಭಾಗ್ಯವನ್ನು ಕರುಣಿಸು ತಂದೆ, ಕರುಣಿಸು. ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ, ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ. ಅಂತೋಳಲ್ಲ ಇಂತೋಳಲ್ಲ ನನ್ನಂತ ಕುರಂತಿ ಮತ್ತೊಬ್ಬಳಿಲ್ಲ, ಅಂತೋಳಲ್ಲ ಇಂತೋಳಲ್ಲ ನನ್ನಂತ ಕುರಂತಿ ಮತ್ತೊಬ್ಬಳಿಲ್ಲ. ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ. ಕೊಳ್ಳೇಗಾಲದ ಕಂಠಿ ನಾನು ಕಣೀರಂಗನ ಮಗಳು ನಾನು, ಕೊಳ್ಳೇಗಾಲದ ಕಂಠಿ ನಾನು ಕಣೀರಂಗನ ಮಗಳು ನಾನು. ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ. ಹಿಂದೆ ನಡೆಯುದ ಹೇಳಲು ಬಲ್ಲೆ ಮುಂದೆ ನಡೆಯುದ ತಿಳಿಸಲು ಬಲ್ಲೆ, ಹಿಂದೆ ನಡೆಯುದ ಹೇಳಲು ಬಲ್ಲೆ ಮುಂದೆ ನಡೆಯುದ ತಿಳಿಸಲು ಬಲ್ಲೆ. ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ, ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ. ಮಾಡಿದ ಮಾಟವ ಮುರಿಯಲು ಬಲ್ಲೆ ಕಟ್ಟಿದ ತಡೆಯ ಒಡೆಯಲು ಬಲ್ಲೆ, ಮಾಡಿದ ಮಾಟವ ಮುರಿಯಲು ಬಲ್ಲೆ ಕಟ್ಟಿದ ತಡೆಯ ಒಡೆಯಲು ಬಲ್ಲೆ. ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ, ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ. ಸತ್ತವರನ್ನು ಬದುಕಿಸಬಲ್ಲೆ ಬದುಕಿರುವವರ ಸಾಯಿಸಬಲ್ಲೆ, ಸತ್ತವರನ್ನು ಬದುಕಿಸಬಲ್ಲೆ ಬದುಕಿರುವವರ ಸಾಯಿಸಬಲ್ಲೆ. ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ, ಹೇಳುವೆನು ಕಣಿ ಹೇಳುವೆನು ಕಣಿ ಕೇಳುವರಲ್ಲಿ ಬರ್ರಮ್ಮ. ಅಕ್ಕ ಕರೀತಿದ್ದಾಳೆ, ಬೇಗ ಬಾ. ಎಲ್ಲಿದೆಯಾ? ಕಣಿಯಮ್ಮನನ್ನು ಕರಿ ಅಂತಿದ್ಯಲ್ಲ ಅಕ್ಕ, ನಿನ್ನ ಆತ್ಮಕ್ಕೆ ನೀನೇ ವಂಚನೆ ಮಾಡ್ಕೊಡ್ತಿದ್ಯಲ್ಲ ಅಕ್ಕ, ನೀನೇ ವಂಚನೆ ಮಾಡ್ಕೊಡ್ತಿದ್ಯ. ಸೂರ್ಯ ಕಾಂತಿ ಅಂತ ಕಂಗೊಳಿಸುತ್ತ ನಿನ್ನ ಕಂಗಳು ಕಾಂತಿಹೀನವಾಗಿ ನೀರಾಡುತ್ತಿದೆಯಲ್ಲಕ್ಕ, ನೀರಾಡುತ್ತಿದೆಯ. ಕಣಿಯಮ್ಮನು ಹೇಳುವ ಭವಿಷ್ಯದಿಂದ ನಮ್ಮ ಕಪ್ಪು ಮುಗಿಲ ಕತ್ತಲೆಯ ನಡುವೆ ಹೊಂಗಿರಣ ಮೂಡುತ್ತದೆ ಎಂದರೆ ಕರೆಯುತ್ತೇನಕ್ಕ, ಈಗಲೇ ಕರೆಯುತ್ತೇನೆ. ಕಣಿ ಹೇಳ್ತೀನ್ರವೋ ಕಣಿ, ಕೊಳ್ಳೇಗಾಲದಿಂದ ಬಂದಿದ್ದೀನಿ ನಾವು, ಇದ್ದಿದ್ದಾಗೆ ಹೇಳ್ತೀನಿ. ಕಣಿ ಕೇಳ್ರವೋ ಕಣಿ, ಇದ್ದಿದ್ದಾಗೆ ಹೇಳ್ತೀನಿ. ಕೊಳ್ಳೇಗಾಲದಿಂದ ಬಂದಿದ್ದೀನಿ ಕಣ್ರವೋ, ಕೊಳ್ಳೇಗಾಲದಿಂದ. ಕಣಿಯಮ್ಮ, ಓ ಕಣಿಯಮ್ಮ, ನನ್ನ ಅಕ್ಕ ಕರಿತಿದ್ದಾಳೆ ಬಾ. ಎಂದೂ ಭವಿಷ್ಯ ಕೇಳೋದು ನನ್ನ ಅಕ್ಕ ಕಣಿ ಕೇಳ್ಬೇಕಂತಿದ್ದಾಳೆ, ಬೇಗ ಬಾ. ಇದ್ದಂಗೆ ಹೇಳ್ತೀನವೋ, ಕಣಿ ಕೇಳ್ರವೋ ಕಣಿ. ಅಕ್ಕ ಅಕ್ಕ, ಕಣಿ ಕೇಳ್ತೀನಿ ಅಂತಿದ್ದಲ್ಲ, ಕಣಿ ಹೇಳಾರ್ನ ಕರ್ಕ ಬಂದಿದ್ದೀನಿ. ಅದೇನ್ ಕೇಳ್ತೀಯೋ ಕೇಳು. ಅವ್ವ, ಆ ಜಗದೊಡನೆ ಪಾಪಿ ಹೆಂಡತಿ ನಾನೇ ಕಣಮ್ಮ ತಾಯಿ. ಹೋದ ವಸ್ತು ನೆನ್ನೆಯಿಂದ ಬಂದೇ ಇಲ್ಲ. ನಿನ್ನ ಮಂಚಾಂಗ ತಿಳಿದು ಏನ್ ತಿಳುವಳಿಕೆ ಹೇಳ್ತೀಯೋ ಹೇಳು ತಾಯಿ. ಶ್ರೀಕಂಠೇಶ್ವರನಿಗೆ ಇಬ್ಬರು ಮಡದಿಯರಿದ್ದಾರೆ ಅಲ್ಲವೇ? ನಿಜ ತಾಯಿ, ನಿಜ. ತಾಯಿ, ನೀವು ಕಂಡ ಕನಸು ಕಂಡ ಹಾಗೆಯೇ, ಉಂಡ ಊಟ ಉಂಡ ಹಾಗೆಯೇ ಹೇಳ್ತೀಯ. ನಿಜ ತಾಯಿ, ನಿಜ. ನೀವು ಯಾವ ಇಷ್ಟಾರ್ಥಕ್ಕಾಗಿ ಕಣಿ ಕೇಳುತ್ತಿದ್ದೀರೋ ನಿಮ್ಮ ಮನದಲ್ಲಿ ಇರುವುದನ್ನು ಪಡೆಯುವಿರಿ. ನಾವೇನು ಮಾಡ್ಬೇಕಮ್ಮ? ಹರಕೆ ಕಟ್ಟಿಕೊಳ್ಳಿ, ನಿಮಗೆ ಹೆಣ್ಣಿನ ಶಾಪವಿದೆ. ಹೆಣ್ಣಿನಿಂದ ಶಾಪವೇ? ನಮಗೆ ಹೆಣ್ಣಿನಿಂದ ಶಾಪವೇ? ಶ್ರೀಕಂಠೇಶ್ವರನ ಮಡದಿಯರಾದ ನಮಗೆ ಹೆಣ್ಣಿನಿಂದ ಶಾಪವೇ? ಯಾರಾಕೆ? ಹೃದಯಹೀನಳೆ? ಇಲ್ಲ, ಮತಿಭ್ರಾಂತಳು. ನೆನಪಿಸಿಕೊಳ್ಳಿ, ಒಂದು ಎತ್ತರ ಪ್ರದೇಶದ ಒಂದು ಹೆಣ್ಣಿಗೆ ಅಪಮಾನ ಮಾಡಿದ್ದೀರಾ? ಹೌದೌದು ಅಕ್ಕ, ಆ ಚಾಮುಂಡಿಗೆ ನಾವು ಅಪಮಾನಕ್ಕೆ ಇದ್ದಿದ್ದೇವಲ್ಲವಾ? ಆ ಚಾಮುಂಡಿಗೆ ನಾವು ಅಪಮಾನ ಮಾಡಿದರೇನು?
ನಾವಿಬ್ಬರು ಶ್ರೀಕಂಠೇಶ್ವರನ ಮಡದಿಯರು. ಅವಳ ಶಾಪ ನಮಗೆ ತಟ್ಟುವುದೆಂದರೇನು? ಸಾಧ್ಯವಿಲ್ಲ ತಂಗಿ, ಚಿಂತಿಸದಿರು. ಹರಕೆ ಹೊತ್ತುಕೊಳ್ಳಲೇಬೇಕು. ಹರಕೆ ಹೊತ್ತುಕೊಳ್ಳಲೇಬೇಕೆ? ಹರಕೆ ಹೊತ್ತುಕೊಳ್ಳದಿದ್ದರೆ ಕಂಡ ವಸ್ತು ಹಿಂದಿರುಗಿ ಬಾರದು. ಹಾಗಾದ್ರೆ ನಮ್ಮ ಪತಿ ಹಿಂಗೆ ಮಾತಾಡ್ತಾ ಇದ್ರೆ ನೀವು ಕಳ್ಕೊಂಡಿರೋ ವಸ್ತು ನಿಮ್ ಮತ್ತೆ ಸಿಗಕ್ಕಿಲ್ಲ. ಹಾಗಾದ್ರೆ ನಮ್ಮ ಪತಿಯ ಗತಿ? ಹರಕೆ ಹೊತ್ತುಕೊಳ್ಳದೆ ಅನ್ಯ ಮಾರ್ಗವಿಲ್ಲವೇ? ಹಿಂಗೆಲ್ಲ ಆಟ ಇಟ್ಕೊಂಡ್ ಕೂತೆ ನಿಮ್ ಮತ್ತೆ ವಾಪಸ್ ಬರಕ್ಕಿಲ್ಲ. ಅಕ್ಕ ಪರ್ವಂಜಿ ಏನ್ ಹೇಳ್ತಾರೆ ಒಪ್ಕೊಬಿಡು ಅಕ್ಕ. ನನ್ನ ಪತಿರಾಯ ಪತಿ ಬರುವುದಾದರೆ ನೀನು ಹೇಳಿದ ಹಾಗೆ ಕೇಳುತ್ತೇನಮ್ಮ. 6 ತಿಂಗಳು. ಹಾ, ಗಂಡು ಗರ್ತಿಗೆ ನಿಮ್ಮ ಗಂಡನನ್ನು ಬಿಟ್ಕೊಡ್ಬೇಕು. ಹೋಗಿರುವಷ್ಟು ಮತ್ತೆ ಬಂದು ಸ್ವಾಮಿ ಎದ್ದು ಕುಳಿತದ್ದೇ ಆದರೆ ಆ ಚಾಮುಂಡಿ ಮನೆಗೆ 6 ತಿಂಗಳು ನಿನ್ನ ಮನೆಗೂ ಕಳಿಸಿಕೊಡ್ತೇನಮ್ಮ. ಸ್ವಾಮಿ ಬದುಕಿದ್ರೆ ನಮಗಷ್ಟೇ ಸಾಕು. ನಕ್ಕಾರೆ ನಗಲೇಳಿ ನಗೆ ಮುಖದ ಕೇದಿಗೆ ನಾ ಮುಚ್ಚಿ ಮುಡಿದ ಮಲ್ಲಿಗೆ, ನಾ ಮುಚ್ಚಿ ಮುಡಿದ ಮಲ್ಲಿಗೆ ಹೂವನ್ನು ಅವಳೊಂದು ಗಳಿಗೆ ಮುಡಿಯಾಲಿ, ಅವಳೊಂದು ಗಳಿಗೆ ಮುಡಿಯಾಲಿ, ಅವಳೊಂದು ಗಳಿಗೆ ಮುಡಿಯಾಲಿ. ಚಾಮುಂಡಿ, ಚಾಮುಂಡಿ, ಚಾಮುಂಡಿ. ನಾವು ಕಣವ ಬಂದಿರೋದು, ನಂಜನಗೂಡ ಬಂದಿವವ್ವ. ದೇವೇಂದ್ರ ರಾಯನ ಮಗಳು ದೇವಿರಿ ಅಲ್ಲವೇ? ನೀನೆಂದರೇನು? ನೀನು ಬರುವುದು ಅಂದರೇನು? ಅದು ನನ್ನ ಮನೆಯ ಬಾಗಿಲಿಗೆ ಆ ಲಿಂಗವಂತ ಜಂಗಮನನ್ನು ಬಾಗಿಲಲ್ಲಿ ನಿಲ್ಲಿಸಿಕೊಂಡು ಏನು ವಿಚಾರ? ನೀನ್ ಸ್ವಾಮಿನ್ ಕರ್ತಂದಿದೀವವ್ವ. ಒಪ್ಪಿಸ್ಕೋ ತಾಯಿ, ಒಪ್ಪಿಸ್ಕೋ. ನನ್ನ ಸೌಭಾಗ್ಯವನ್ನು ಉಳಿಸ್ಕೊಡವ್ವ. ಅತಿ ವಿನಯ ಧೂರ್ತ ಲಕ್ಷಣ ಅಲ್ಲವೇ? ನಂಬಲಾರೆ ದೇವಿರಿ, ನಂಬಲಾರೆ. ನಿನ್ನ ಸ್ವಾಮಿಯನ್ನು ನನಗೆ ಒಪ್ಪಿಸುವಿಯ? ಪರಮಾಶ್ಚರ್ಯ. ಆಗದ ಮಾತು ಇದು, ಆಗದ ಮಾತು. ಈ ನಯವಂಚಕ ಗಂಡಸರನ್ನು ನಂಬಲಾರೆ, ನಂಬಲಾರೆ. ನನ್ನ ಗಂಡನಲ್ಲ ಕಣೆ, ನಿನ್ನ ಗಂಡ ಕಣಮ್ಮ. ನಂಬಿಸಿ ಮೋಸ ಮಾಡುವ ನಿನ್ನ ಸ್ವಾಮಿಯನ್ನು ನೀನೇ ಕರೆದುಕೊಂಡು ಹೋಗು. ನಿನ್ನ ಸರಗಿನಲ್ಲೇ ಗಂಟಾಕೋ. ಅವ್ರು ನನಗ್ ಬೇಡ. ಈ ಗಂಡಸರ್ನಲ್ಲೇ ನನಗ್ ಬೇಡ. ಆಗಲ್ಲ ಅನ್ಬೇಡ ಚಾಮುಂಡಿ. ನಾವು ಎಂದೋ ಮಾಡಿದ ತಪ್ಪನ್ನು ಮನ್ನಿಸಮ್ಮ. ನಂಜುಂಡೇಶ್ವರನು ನಿನ್ನ ಬಳಿಯೇ ಇಟ್ಟುಕೋ. ನಮ್ಮ ಸೌಭಾಗ್ಯವನ್ನು ಉಳಿಸುತ್ತಾಯಿ. ಸ್ವಾಮಿ ನಿನ್ ಗಂಡ ಕಣೆ ತಾಯಿ. ಚಾಮುಂಡಿ, ಸ್ವಾಮಿ, ನಾನು ಧನ್ಯನಾದೆ. ನಾನು ಧನ್ಯಳೆ ಆದೆ ಸ್ವಾಮಿ. ಚಾಮುಂಡಿ, ಚಾಮುಂಡಿ. ನನ್ನ ತಂದು ನಿನ್ಗೆ ಗಂಡನ ಮಾಡಿದ್ರಲ್ಲ, ನಿನ್ಗೊಪ್ಪ ಹೇಳೆ ಬೆಟ್ಟದೋಳೆ. ನನ್ನ ತಂದು ನಿನ್ಗೆ ಗಂಡನ ಮಾಡಿದ್ರಲ್ಲ, ನಿನ್ಗೊಪ್ಪ ಹೇಳೆ ಬೆಟ್ಟದೋಳೆ. ಕೋಲು ಕೊಲಣ್ಣ ಕೊಲೆ, ಕೋಲು ಕೋಲೆ, ಕೋಲೆ ಕೋಲಣ್ಣ ಕೊಲೆ. ಕೋಲು ಕೊಲಣ್ಣ ಕೊಲೆ, ಕೋಲು ಕೋಲೆ, ಕೋಲೆ ಕೋಲಣ್ಣ ಕೊಲೆ.
ಬೇಡ ಎಂದರು ಬಿಟ್ಟು ಹೋಗೋ ಅಕ್ಕಾದಿರ್ಗೆ ಏನ ಹೇಳಲು ನನ್ನ ನಂಜುಂಡ ಬೇಡ ಎಂದರು ಬಿಟ್ಟು ಹೋಗೋ ಅಕ್ಕಾದಿರ್ಗೆ ಏನ ಹೇಳಲು ನನ್ನ ನಂಜುಂಡ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಏನ ಹೇಳಲು ನನ್ನ ನಂಜುಂಡ ಲಿಂಗಯ್ಯ ನಾನು ನಿನ್ಗೋಪ್ಕೆಯ ಮೊದಲೇಳು ಏನ ಹೇಳಲು ನನ್ನ ನಂಜುಂಡ ಲಿಂಗಯ್ಯ ನಾನು ನಿನ್ಗೋಪ್ಕೆಯ ಮೊದಲೇಳು ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ನಂಜುಂಡಪ್ಪನ ರಥ ನಂಜುನಗೂಡ್ನಲ್ಲಿ ಊತೋದ್ ಕತೆ ಈಟೋ ಒಂದ್ ದೊಡ್ಡ ಗುರುಗಳೇ. ಹೌದಪ್ಪ, ನಿದ್ದೆ ಮಾಡ್ಕೊಂಡು ತಿರಸ್ಕಾರ ಮಾಡ್ಕೊಂಡು ಕೇಳೋ ಕತೆ ಅಲ್ಲ. ಆ ನನ್ನಪ್ಪ ನಂಜುಂಡೇಶ್ವರ ಮಹಾತಾಯಿ ಚಾಮುಂಡೇಶ್ವರಿ ಕತೆನ ತನು ಮನ ಶುದ್ಧಿಯಿಂದ ಕೂತ್ಕೊಂಡು ಕತೆ ಕೇಳ್ಬೇಕು ಕಣೋ. ಆ ನನ್ನಪ್ಪ, ಆ ನನ್ನವ್ವ ಚಾಮುಂಡೇಶ್ವರಿ, ನಂಜುಂಡೇಶ್ವರ ನಮ್ಗೆ ಒಳ್ಳೇದ್ ಮಾಡಿ ಕಾಪಾಡ್ತಾನೆ ಕಣೋ. ನಂಜುಂಡೇಶ್ವರ ಚಾಮುಂಡವ್ವ